ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟ್ ಆಗ್ತೀನಿ ಅನ್ಕೊಂಡಿರಲಿಲ್ಲ. ಆಮೇಲೆ ಬರೋ ಸೀನ್ಗಳು ಈ ಥರ ಅದೇ ಥರ ಇರೋದು, ಅಂದರೆ ಹಿಂದೆ ಆಗಿರೋ ಸೀನ್ ಏನಿದೆ ಅದರದ್ದೇ ಇನ್ನೊಂದು ರೂಪ ಬರೋದು. ನನಗೆ ಅಲ್ಲಿ ಡಿಸ್ಟ್ರಾಕ್ಟ್ ಆಗ್ಬಿಡೋದು. ಅದು ಶಾರ್ಟ್ ಸರಿ ಇಲ್ಲ, ಅದು ತೆಗ್ದ್ಬಿಟ್ಟಿದ್ದು, ನೀನು ಕರೆಕ್ಟ್ ತೆಗಿಯಕ್ಕೆ ಬರಲ್ಲ, ಈ ಥರ ನಂದು. ಅಷ್ಟು ಪರಿಚಯ ಇದ್ರು ಕೂಡ ಸೂರಿ ತುಂಬ ಇಂಟೆನ್ಸ್ ಆನ್ ಸ್ಪಾಟ್. ಯಾವುದಾದ್ರೂ ಬೇಕು ಅಂದಾಗ ಹಿಡ್ಕೊಳ್ಳೋದು, ಆಮೇಲೆ ತುಂಬ ಬೇಗ ಟೆಂಪರ್ ಕಳ್ಸ್ಕೊಂಡು ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಕ್ಲೋಸ್ ಆಗಿದ್ರು ಕೂಡ ಸೆಟ್ಟಲ್ಲಿ ಬಂದಾಗ ಸೂರಿ ಇದ್ದಾರೆ. ಇವಾಗ ಸ್ಕ್ರಿಪ್ಟ್ ಅಂತ ಹೇಳ್ತೀನಲ್ಲ, ನನಗೆ ಸ್ವಲ್ಪ ಈ ಪರ್ಫೆಕ್ಷನ್ ಹುಚ್ಚು. ಎಕ್ಸಾಕ್ಟಾಗಿ ಏನು ಮಾಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ. ಅದೇ ಹುಡುಕಿ ಒಬ್ಬ ಸೈಂಟಿಸ್ಟ್ ಯಾಕೆ ಕಂಡುಹಿಡಿಬೇಕು, ಒಬ್ಬ ಸಿನಿಮಾದವನು ಅಷ್ಟೇ ರಿಸರ್ಚ್ ಮಾಡಬೇಕು. ನಾನು 4 ಸಿನಿಮಾ ನೋಡ್ಬಿಟ್ಟೆ ಅಲ್ಲ ಥಾಟ್ಸ್ ಚೆನ್ನಾಗಿದೆ, ಸೊ ಅದೇ ಥರ ನನ್ನ ಆಡಿಯನ್ಸ್ ಯಾವಾಗಲೂ ಕರೆಕ್ಟ್. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. AD ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ದಿವ್ಯಾ ಭರತ್. ಯಾರಿದ್ದಾರೆ ನಮ್ಮ ಜೊತೆ? ಒಂದು ಸೀರಿಯಲ್ನಿಂದ ಬಂದು ತುಂಬ ಯಶಸ್ಸನ್ನು ನೋಡಿಕೊಂಡು ಅಲ್ಲಿಂದ ರೈಟರ್ ಆಗಿ, ಎಡಿಟರ್ ಆಗಿ, ಸ್ಕ್ರಿಪ್ಟ್ ರೈಟರ್ ಆಗಿ, ಸ್ಟೋರಿ ರೈಟರ್ ಆಗಿ, ಕೊನೆಗೆ ಡೈರೆಕ್ಟರ್ ಕೂಡ ಆಗಿ ಸಕ್ಸಸ್ಸನ್ನು ನೋಡಿದ್ದಾರೆ. ಅವ್ರು ಬೇರೆ ಯಾರೂ ಅಲ್ಲ, ವಿಕಾಸ್ ಅವ್ರಿಗೆ AD ಕ್ರಿಯೇಷನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೇಳೋಣ. ಸರ್, AD ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನೀವು ಬಂದಿದ್ದೀರಾ ಇವತ್ತು ಪ್ರೋಗ್ರಾಮ್ಗೆ. ನಿಮಗೆ ಹಾರ್ಟ್ಲಿ ವೆಲ್ಕಮ್ ಸರ್. ಥ್ಯಾಂಕ್ ಯು ದಿವ್ಯಾ ಅವರೇ. ವಿಕಾಸ್ ಅವರಂದರೆ ನೀವು ಒಂಥರ ಹುಡುಗಿಯರಿಗೆ ಕ್ರಶ್ ಇದ್ದಾಗೆ ಅಂತ ನನ್ನ ಕಸಿನ್ಸ್ ಎಲ್ಲ ಯಾವಾಗಲೂ ಹೇಳ್ತಿರ್ತಾರೆ. ಸೊ ನೀವು ಇಷ್ಟು ಆಲ್ರೌಂಡರ್ ಆಗಿರಬೇಕು ಅಂತಂದರೆ ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು? ನೀವು ಮೂಲತಃ ಎಲ್ಲಿಯವರು? ಬೆಂಗಳೂರೇ. ತಂದೆದು ಸ್ವಲ್ಪ ಕನ್ಫ್ಯೂಷನ್, ಯಾಕಂದರೆ ಅವ್ರಿಗೆ ಬುದ್ಧಿ ಬಂದಾಗಿಂದ ಅವರು ಒಂದು ಹೋಟ್ಲ್ ನಡೆಸ್ತಾ ಇದ್ರಂತೆ ನಮ್ಮ ತಾತ. ಸೊ ಅದು ಶಿಫ್ಟ್ ಆಗೋದು, ಲಾಸ್ ಆಗೋದಂತೆ, ಆ ಜಾಗದಿಂದ ತೆಗೆದು ಇನ್ನೊಂದು ಜಾಗಕ್ಕೆ. ಸೊ ಹಾಗೆ ಅವ್ರಿಗೆ ನೆನಪಿರೋದು ಸಕಲೇಶ್ಪುರದಲ್ಲಿ ಹೋಟ್ಲ್ ನಡೆಸ್ತಾ ಇದ್ದಿದ್ದು ಏನೋ ನೆನಪಿದೆ. ಅಷ್ಟಾಗಿ ನಮ್ಮ ತಂದೆ ಕಡೆ ನಮಗೆ ಅಷ್ಟು ಪರಿಚಯ ಇಲ್ಲ, ಅಂದರೆ ಟಚ್ಚು ಇಲ್ಲ, ಏನೂ ಇಲ್ಲ. ಆಮೇಲೆ ಬೆಮ್ಮೆಲ್ ಅಂತ ಫ್ಯಾಕ್ಟ್ರಿನಲ್ಲಿ ಅವರು ಕೆಲಸಕ್ಕೆ ಸೇರಿಕೊಂಡು, ಸೊ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ. ಸೊ ಹಾಗಾಗಿ ನನ್ನ ಪಕ್ಕ ಬೆಂಗಳೂರು ಅಂತಲೇ ಹೇಳ್ಬೋದು. ನನಗೆ ಅದೇ ನೀವು ಆವಾಗಲೇ ಕೇಳಿದ್ರಲ್ಲ, ಅಂದರೆ ಚಿಕ್ಕ ವಯಸ್ಸಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಏನಂದರೆ, ನಾನು 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಿದ್ದೇನೋ, ನನಗೆ ಸರಿಗೆ ನೆನಪಿಲ್ಲ. ನಾನು ಚಡ್ಡಿ ಹಾಕೊಂಡು ಸ್ಕೂಲ್ಗೆ ಹೋಗ್ತಿದ್ದೆ, ಅದು ನೆನಪು. ಆ ಟೈಮಲ್ಲಿ ಕನ್ನಡಪ್ರಭನೋ ಅಥವಾ ಪ್ರಜಾವಾಣಿನೋ ಒಂದು ಆ್ಯಡ್ ಬಂದಿತ್ತು, ಬಾಲ ಕಲಾವಿದರು ಬೇಕಾಗಿದ್ದಾರೆ, ಬಾಲನಟರು ಅಂತ. ಸೊ ನನಗೆ ಅದು ಏನೂ ಗೊತ್ತಿಲ್ಲ, ಅಮ್ಮ ಸೇರಿಸು ನನ್ನ ಅಂತ ಆ್ಯಡ್ ತೋರಿಸ್ಬಿಟ್ಟು ನಮ್ಮಪ್ಪಗೆ ನಮ್ಮಮ್ಮಗೆ ಅವ್ರು ನಕ್ಕೊಂಡು ಸುಮ್ಮನೆ ಆಗ್ಬಿಟ್ರು. ಅಂದರೆ ಅವ್ರು ಅದ್ರ ಮೇಲೆ ಏನು ಆ್ಯಕ್ಷನ್ ತೊಗೊಳ್ಳಲ್ಲ ಅಂತಲೂ ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಿ ನಾನು ಸೇರಿಸ್ತಾರೆ ಅಂತ. ಸೊ ಅಂದರೆ ಅದು ಏನಕ್ಕೆ ಆ ಥರ ಹುಟ್ಟಿತು ನನಗೆ ಗೊತ್ತಿಲ್ಲ, ಬಟ್ ಮೊದಲಿಂದನೂ ಇದೆ. ಅದೇ ನನಗೆ ಅನ್ಸೋದು, ಈಗ ಒಬ್ಬೊಬ್ರಿಗೆ ಒಂದೊಂದು ಸಾಫ್ಟ್ವೇರ್ ಇರುತ್ತೆ. ಈಗ ನಿಮ್ಮ ಸರ್ಕಲಲ್ಲಿ ನಿಮಗೆ ಮಾತ್ರ ಬಂದಿದೆ ಇದು ಇಂಟರ್ವ್ಯೂ ಮಾಡಬೇಕು ಅಂತ. ಈಗ ನೀವು ಆಗಲೇ ಹೇಳಿದ್ರಿ, ನೀವು ಅಷ್ಟು ಜನ ಕಸಿನ್ಸ್ ಇದ್ದಾರೆ, ಅವ್ರಿಗೆ ಬೇರೆ ಬೇರೆ ಸಾಫ್ಟ್ವೇರ್ ಓಡ್ತಾ ಇರುತ್ತೆ. ಸೊ ನನಗೆ ಆ್ಯಕ್ಟಿಂಗ್ ಸಾಫ್ಟ್ವೇರು ಅದು ಯಾರು ಹಾಕಿದ್ರೋ ಗೊತ್ತಿಲ್ಲ, ಒಟ್ಟಲ್ಲಿ ಅದಿತ್ತು. ಆಮೇಲೆ ಅಷ್ಟೇ ಅಲ್ಲ, ಆ ಚಿಕ್ಕ ವಯಸ್ಸಿಗೆ ನನಗೆ ಜಲಸಿನೂ ನೆನಪಿದೆ. ನನ್ನ ಜೊತೆ ರಾಜೇಶ್ ರಮೇಶ್ ಅಂತ ನನ್ನ ಫ್ರೆಂಡ್ಸ್ ಬರೋರು ಸ್ಕೂಲ್ಗೆ, ನಾವು 3 ಜನ ಒಟ್ಟಿಗೆ ಹೋಗ್ತಿದ್ವಿ. ಈ ಥರ ಹೇಳ್ದೆ, ಪೇಪರಲ್ಲಿ ಆ್ಯಡ್ ಬಂದಿದೆ ಗೊತ್ತಾ, ಬಾಲಕಲಾವಿದ್ರು ಬೇಕಾದ್ರೆ ನಾನು ಸೇರಿಸ್ತಾರೆ ನಮ್ಮ ಅಪ್ಪ ಅಮ್ಮ ಅಂತ. ಅವಲ್ಲಿ ರಮೇಶನ್ನು ನಾವು ಬರ್ತೀವಿ ಕೊಡ ನಿನ್ನ ಜೊತೆ, ನಾವು ಇರ್ತೀವಿ. ನನಗೆ ಅಲ್ಲೇ ಜಲಸಿ ಚಿಕ್ಕ ವಯಸ್ಸಲ್ಲಿ, ಹಂಗೆಲ್ಲ ಆಗಲ್ಲಮ್ಮ, ಅದಕ್ಕೆ ದುಡ್ಡು ಕೊಡಬೇಕು, ನಮ್ಮಪ್ಪ ದುಡ್ಡು ಕೊಡ್ತಾರೆ, ನಿಮ್ಮಪ್ಪ ದುಡ್ಡು ಕೊಡ್ತಾರ. ಸೊ ಹಾಗೆ ನನಗೆ ಅಂದರೆ ಇವತ್ತು ಯೋಚಿಸ್ಕೋತಾ ಇದ್ದೆ, ಈ ಕ್ವಶನ್ ಕೇಳಿದಾಗ ಮೋಸ್ಟ್ಲಿ ಬರುತ್ತೆ ಅಂತ. ಅವಾಗ ನೆನಪಾಯ್ತು, ಅದೊಂದು ಇನ್ಸಿಡೆಂಟ್ ಇತ್ತಲ್ಲ. ಸೊ ಅಂದರೆ ನನಗೆ ಅವಾಗಿಂದನೇ ಬರ್ತೇನೆ ಇದೆ, ಕ್ಯಾಮ್ರಾ ಮುಂದೆ ಬರಬೇಕು ಅನ್ನೋದು ಅದಿತ್ತು. ಸೊ ಆಮೇಲೆ ಅಫ್ಕೋರ್ಸ್ ಲೈಫು ಇವೆಂಟ್ಸು ಅದೆಲ್ಲೆಲ್ಲೋ ಹೋಯ್ತು, ಅದರಿಂದ ದೂರ ಇದ್ಬಿಟ್ಟೆ. ಆಮೇಲೆ ಇಂಜಿನಿಯರಿಂಗ್ ಟೈಮಲ್ಲಿ ನನಗೆ ಏನು ಮಾಡಿದ್ರು ವಿದ್ಯೆ ಹತ್ತಲ್ಲ. ಆ್ಯಕ್ಚುಲಿ ಬ್ರೈಟ್ ಸ್ಟೂಡೆಂಟ್ ಆಗಿದ್ದೆ ಸ್ಕೂಲಲ್ಲೆಲ್ಲನೂ, ಅಪ್ ಟು 5th ಟಾಪ್ 3 ರ್ಯಾಂಕ್ಸು. ಆಮೇಲೆ ದೊಡ್ಡ ಸ್ಕೂಲ್ಗೆ ಹಾಕಿದ್ರು, ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ ಜೊತೆ ಸೇರಿ ಸ್ವಲ್ಪ ಹಾಳಾದೆ. ಟಾಪ್ 10 ಬರೋಕ್ಕೆ ಶುರು ಮಾಡಿದೆ ರ್ಯಾಂಕ್ಸಲ್ಲಿ. ಆಮೇಲೆ ಹಾಗೆ ಹೋಗ್ತಾ ಹೋಗ್ತಾ ಅದೇನೋ ಸ್ಟಡೀಸ್ ಅಂದರೆ ಆಗಲ್ಲ, ಬುಕ್ ಎತ್ತು ಓದೋದು ಅಂದ್ರೇ ಆಗಲ್ಲ, ಆ ಥರ ಶುರುವಾಗೋಯ್ತು. ಆಮೇಲೆ ಇಂಜಿನಿಯರಿಂಗ್ ಟೈಮಲ್ಲಿ ಅನ್ನಿಸ್ತು, ಇಲ್ಲ ನಾನು ಈ ಫೀಲ್ಡ್ಗೆ ಹೋಗ್ಬೇಕು. ಚಿಕ್ಕ ವಯಸ್ಸಲ್ಲಿ ತುಂಬ ಡೇರಿಂಗ್ ಆಗಿದ್ದೆ, ಬಟ್ ಅಷ್ಟೊತ್ತಿಗೆ ಸಂಕೋಚ ಶುರುವಾಗಿತ್ತು, ಯಾರನ್ನೇ ಹೋಗಿ ಕೇಳೋದಕ್ಕೆ ಭಯ. ಬಟ್ ಹಂಗೂ ಹಿಂಗೂ ಏನೋ ಮಾಡಿ ನಮ್ಮ
ಭಾವ ಇದ್ರು ಸೋಮು ಅಂತ. ಸೊ ಅವರು ನಿನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಯಾಕಂದರೆ ಓದ್ತಾ ಇಲ್ಲ, ಸೊ ಏನೋ ಮಾಡಬೇಕಲ್ಲ ಲೈಫಲ್ಲಿ. ಸೊ ಅವ್ರು ಕರ್ಕೊಂಡು ಒಂದಷ್ಟು ಪರಿಚಯ ಮಾಡಿದ್ರು ಗಾಂಧಿನಗರದಲ್ಲಿ ಕನಿಷ್ಕ ಹೋಟ್ಲ್, ಮೋಸ್ಟ್ಲಿ ಇವಾಗ ಹೊಡೆದಿದ್ದಾರೆ ಅನಿಸುತ್ತೆ. ಸೊ ಅಲ್ಲಿ ಅದೊಂದು ಮೀಟಿಂಗ್ ಪಾಯಿಂಟ್ ಥರ ಆರ್ಟಿಸ್ಟ್ಗಳಿಗೆಲ್ಲನೂ. ಸೊ ಅಲ್ಲಿ ಕರ್ಕೊಂಡು ಹೋದ್ರು ನನ್ನ, ಅಲ್ಲೊಂದಷ್ಟು ಪರಿಚಯ ಮಾಡಿದ್ರು. ಹಾಗೆ ಅದು ಲಿಂಕ್ ಆಗಿ ಆಮೇಲೆ ಸೀರಿಯಲ್ಗೆ ಲಿಂಕ್ ಆಗೋಯ್ತು. ಸೊ ಸೀರಿಯಲ್ಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋದೆ ಫಸ್ಟ್. ಬಟ್ ಇದ್ದಿದ್ದು ಬ್ಯಾಕ್ ಆಫ್ ದ ಮೈಂಡ್ ಇತ್ತು, ಏನಾದ್ರು ಅಂದರೆ ಒಟ್ಟಿನಲ್ಲಿ ಈ ಬಸ್ ಹತ್ಬೇಕಂದ್ರೆ ಜನರ ಮಧ್ಯೆ ನಿಂತ್ಕೊಂಡ್ರೆ ಸಾಕು, ಅವರೇ ಹತ್ತಿಸ್ಬಿಡ್ತಾರೆ. ಸೊ ಅದ್ರ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು ಅಂತ ಅಲ್ಲಿ ಹೋದೆ. ಆಮೇಲೆ ಒಂದಷ್ಟು ಪರಿಚಯ ಆಯಿತು. ಸೀರಿಯಲ್ ಪ್ರೊಡ್ಯೂಸ್ ಮಾಡೋದು ಬೆಟ್ರ್ ಅಂತ ಅನ್ನಿಸ್ತು. ಅಂದರೆ ಆ ಥರ ಒಂದು ಆಫರ್ ಬಂತು. ಸೊ ನಾನಂದರೆ ನಮ್ಮ ತಂದೆ ತಾಯಿ ದುಡ್ಡು, ಇನ್ನೊಬ್ರು, ಸೊ ಸೇರಿ ಸೀರಿಯಲ್ ಪ್ರೊಡ್ಯೂಸ್ ಅಂತ ಅಪ್ರೂವಲ್ ಇಲ್ದೇನೆ ಮಾಡ್ಬಿಟ್ವಿ ಸೀರಿಯಲ್. ನೀವೇ ಪ್ರೊಡ್ಯೂಸ್ ಮಾಡಿದ್ದ? ಯಾವ್ದದು ಸೀರಿಯಲ್? ಅವಾಗ ಬಸ್ಸು ಅಂತ ಒಂದು ಕಾಮಿಡಿ ಆ ಥರದ್ದೇನೋ. ಅಂದ್ರೆ ನೀವ್ ಹೇಳಿದ್ರ ಹೆಂಗೋ ತಳ್ಬಿಟ್ಟು ಮುಂದೆ ಹೋದ್ರೆ ಸಾಕಂತ, ಅದಕ್ಕೆ ಟೈಟ್ಲು ಬಸ್ಸು ಬಂತು ಹಂಗೆ ಬಸ್ಸು. ಕರೆಕ್ಟ್. ಬಟ್ ಆದ್ರೆ ನಮ್ಮನ್ನ ತಳ್ಳಿಲ್ಲ, ನಾವು ಬಸ್ನ ತಳ್ಳಂಗ ಆಗೋಯ್ತು, ಯಾಕಂದ್ರೆ ಅಪ್ರೂವಲ್ ಇಲ್ಲ. ಸೊ ಅಲ್ಲಿ ಹಾಕಿದ ದುಡ್ಡೆಲ್ಲ ಹೋಯ್ತು. ಆಮೇಲೆ ಆ ಟೈಮಲ್ಲಿ ನನಗೆ ಆಮೇಲೆ ಇದು ಇಂಟ್ರೆಸ್ಟ್ ಹೊಟ್ಟೋಯ್ತು, ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಹೊಟ್ಟೋಯ್ತು. ಅವಾಗ ಎಡಿಟಿಂಗ್ ಇಂಟ್ರೆಸ್ಟ್ ಶುರು ಆಯಿತು. ಯಾಕಂದರೆ ನನಗೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇತ್ತು. ಅಲ್ಲಿ ಇವಾಗೆಲ್ಲ ನೀವು ಸಿಸ್ಟಮಲ್ಲಿ ಎಡಿಟ್ ಮಾಡ್ತೀರ, ಅವಾಗ ಇದ್ದಿದ್ದು ಡೆಕ್ಸ್. ಅಂದರೆ ಒಂದ್ರಲ್ಲಿ ಶೂಟಿಂಗ್ ಮಾಡಿರೋದು ಕ್ಯಾಸೆಟ್ ಬರೋದು, ಇಷ್ಟು ದಪ್ಪ ಇರೋದು ಕ್ಯಾಸೆಟ್, ಒಂದು ಡೆಕ್ಕಲ್ಲಿ ಕ್ಯಾಸೆಟ್ ಹಾಕೋದು, ಇನ್ನೊಂದರಲ್ಲಿ ಎಡಿಟ್ ಮಾಡಿ ಮಾಡೋದು, ಆ ಪ್ರಾಸೆಸ್ ಇತ್ತು. ಅದು ನನಗೆ ಇಷ್ಟ ಆಯಿತು. ನಾನು ಅದು ಕೇಳೋಣ ಅಂತಿದ್ರೆ ಸುಮಾರು ಜನಕ್ಕೂ ಇಂಟ್ರೆಸ್ಟ್ ಇತ್ತು ನಮ್ಮ ಸರ್ಕಲಲ್ಲಿ. ಸೊ ಯಾರು ಅದು ಹೇಳ್ಕೊಡೋರು ಅಂದರೆ ಒಬ್ರು ಸ್ಟುಡಿಯೋದಲ್ಲಿ ಹೋಗಿದ್ವಿ, ಅವ್ರಿಗೆ ನಾನು ಕೇಳೋಕ್ಕೆ ಮುಂಚೆ ನನ್ನ ಫ್ರೆಂಡ್ ಒಬ್ಬ ಕೇಳ್ಬಿಟ್ಟ, ಸರ್ ನನಗೆ ಇದು ಹೇಳ್ಕೊಡಿ ಅಂತ. ಅವರು ನನ್ನ ಕಂಪ್ಯೂಟರ್ಸ್ ನಾನು ಹುಟ್ಟಾಕಲ್ಲ ಅಂತ. ಸೊ ನನಗೆ ಇದು ಕಷ್ಟ ಇದೆ, ಇವ್ರ ಹತ್ರ ಆಗಲ್ಲ ಅಂತ. ಅವಾಗ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಆರ್ಟಿಕಲ್ ಬಂತು, ಏಷ್ಯನ್ ಅಕಾಡೆಮಿ ಆಫ್ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಅಂತ ನೋಯ್ಡಾದಲ್ಲಿದೆ, ಅವರು ಎಡಿಟಿಂಗ್ ಕೋರ್ಸ್ ಮಾಡ್ತಾಯಿದ್ರು. ಸೊ ಅಲ್ಲೋಗಿ ಎಡಿಟಿಂಗ್ ಕೋರ್ಸ್ ಕಲ್ತ್ಕೊಂಡೆ. ಅದಾದಮೇಲೆ ಅಲ್ಲಿ ಬಂದು ಎಡಿಟ್ರಾಗಿ ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗಾಗಲೇ ಅಂದರೆ ದುಡ್ಡು ಬೇರೆ ಕಳೆದಿದ್ನಲ್ಲ, ಸೊ ಈಗ ಗಳಿಸ್ಬೇಕು ಅನ್ನೋದು. ಸೊ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದೆ. ಅಂದರೆ ವರ್ಕ್ ಹಿಡಿದ್ರೆ ನಾನು ಒಂಥರ ರಾಕ್ಷಸ ಥರ, ಸುಮಾರು ಸಲ 36 ಅವರ್ ಆ ಥರ ಎಲ್ಲ ಕಂಟಿನ್ಯೂಸ್ ಊಟ ನಿದ್ದೆ ಇಲ್ಲದೆ ಎಡಿಟ್ ಮಾಡಿರೋದು ಇದೆ. ಸೊ ಹೀಗೆ ಎಡಿಟ್ ಮಾಡ್ತಾ ಇದ್ದೆ. ಆಮೇಲೆ ಒಂದು ಸಾಧನೆ ಅಂತ ಸೀರಿಯಲ್ ಶುರು ಆಗ್ತಾಯಿತ್ತು, ಅಲ್ಲಿ ಆಫರ್ ಬಂತು. ಅದು ಮೆಗಾ ಸೀರಿಯಲ್ ಅವಾಗ ಸ್ಟಾರ್ಟ್ ಆಗ್ತಾ ಇದ್ದಿದ್ದು, ಆಗ್ತಾನೆ. ಸೊ ಎಡಿಟಿಂಗ್ ಟೈಮಿಂಗ್ಸ್ ಏನಿತ್ತು ಅಂದರೆ ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಅಷ್ಟೇ. ಸಂಜೆ ಫ್ರೀ ಇರ್ತಿದ್ದೆ. ಆವಾಗ ಮತ್ತೆ ನಂದು ಆ್ಯಕ್ಟಿಂಗ್ ಆಸೆ ಚಿಗುರ್ತು. ಸೊ ಎಡಿಟ್ ಮಾಡಬೇಕಾದ್ರೆ ಅಲ್ಲಿ ಉಮೇಶ್ ಅಂತ ಒಬ್ಬರು ಬಂದಿದ್ರು, ಅವರು ಒಂದು ಆ್ಯಕ್ಟಿಂಗ್ ಸ್ಕೂಲ್ ನಡೆಸ್ತಾ ಇದ್ರು. ಸರಿ ನಾನು ಕೇಳೋದು, ಸರ್ ನಾನು ಸೇರ್ಕೋಬೋದು? ಅಯ್ಯೋ ಬನ್ನಿರಿ, ಅದಕ್ಕೇನಂತೆ ನಿಮ್ಮ ಅಂದರೆ ಪರಿಚಯ ಅಲ್ಲ, ನೀವು ಬೇಕಾದ್ರೆ ಫ್ರೀಯಾಗೇ ಬನ್ನಿ ಅಂತ. ಸರಿ ಇಲ್ಲ ಅದೇನಿದೆ ಅದು ಹೇಳಿ ಸರ್, ನಾನು ಕೊಡ್ತೀನಿ, ಬಟ್ ನಂಗೆ ಆಸಕ್ತಿ ಇದೆ. ಸೊ ಅಲ್ಲಿ ಹೋದೆ. ವೇಣು ಅಂತ ಒಬ್ಬರು ಬಂದಿದ್ರು, ಅವ್ರ ಕ್ಲಾಸ್ ಮಾಡಿದ್ರು. ಆಮೇಲೆ BV ರಾಜಾರಾಮ್ ಅಂತ ಯಾಜಿತನ ಸಾಹಸಗಳು ಅಂತ ಟಿವಿಲಿ ಬರೋದು ಅವಾಗ. ಇದೆಲ್ಲ ನಿಮಗೆ ಹಿಸ್ಟ್ರಿ ಕ್ಲಾಸ್ ಥರ ಇರುತ್ತೆ. ಸೊ ಅವರು ಬಂದು ಕ್ಲಾಸ್ ತಗೊಂಡ್ರು. ನಿಮ್ಗೆ ಏನು ಇಷ್ಟನೋ ಅದು ಮಾಡಿ ಅಂತ ಅಂದರು. ನನಗೇನೋ ಅನ್ನಿಸ್ತು ಸಡನ್ನಾಗಿ, ನಾನು ಸ್ವಲ್ಪ ಈ ಮಾನಸಿಕ ಸ್ಥಿಮಿತ ಕಳ್ಕೊಂಡಿರೋನು, ರೋಡಲ್ಲಿ ಓಡಾಡ್ತಿರ್ತಾರಲ್ಲ ಆ ಥರದ್ದು ನಾನು ಮಾಡ್ತೀನಿ ಅಂದೆ. ಮಾಡು ಅಂದರು. ಅಂದರೆ ಒಂದು ಅಂಗಡಿ ಮುಂದೆ ನನ್ನ ಕಲ್ಪನೆಯಲ್ಲಿ ಹೇಳಿದೆ, ಒಂದು ಅಂಗಡಿ ಇದೆ ಇಲ್ಲಿ, ಚಿಲ್ಲರೆ ಅಂಗಡಿ ಇರುತ್ತಲ್ಲ ಆ ಥರ, ಅಲ್ಲಿ ಬಾಳೆಹಣ್ಣೇನೋ ನೇತಾಕಿದ್ದಾರೆ. ಸೊ ಇವ್ನು ಬಂದು ಡೈರೆಕ್ಟಾಗಿ ದುಡ್ಡು ಕೊಡದೆ ಬಾಳೆಹಣ್ಣು ಕಿತ್ಕೊಂಡು ತಿನ್ನಕ್ಕೆ ಶುರು ಮಾಡ್ತಾನೆ. ಅವ್ರು ತಳ್ತಾರೆ, ಹೊಡಿತಾರೆ. ಸೊ ಇವನು ಸಿಟ್ಟಿಗೆ ಕಲ್ಲು ಎತ್ಕೊಂಡು ವಾಪಸ್ ಹಿಂಗೆ ಆ ಥರದ್ದು ಎನ್ಯಾಕ್ಟ್ ಮಾಡಿದೆ. ಫುಲ್ ಶಾಕ್ ಆಗಿಬಿಟ್ರು, ಏನು ಇದು ಇಷ್ಟು ಚೆನ್ನಾಗಿ ಮಾಡ್ತಿರಲ್ಲ, ಬನ್ರಿ ನಮ್ಮ ಜೊತೆ ನಾಟಕ ಮಾಡ್ರಿ ಅಂತ ಅಂದರು. ಸಂಕೋಚ ಎಲ್ಲ ಹೋಗಿತ್ತಾ ಅಷ್ಟರಲ್ಲಿ? ಅಂದರೆ ಕೇಳೋದು, ಅಂದರೆ ನನಗೇನಂದರೆ ಯಾರನ್ನಾದ್ರೂ ಕೇಳಬೇಕು ಅಂದರೆ, ನನಗೆ ಫೇವರ್ ಮಾಡಿ ನಾನು ಇದು ಮಾಡಿದ್ದೀನಿ, ದಯವಿಟ್ಟು ನನಗೆ ಅವಕಾಶ ಕೊಡಿ, ಅದು ನನಗೆ ಸಂಕೋಚ. ನಟನೆ ಮಾತ್ರ ಹಂಗೆ ಅದು ಫುಲ್ ಆಸೆ ಎಲ್ಲ ಅದು ಸೊ ಅದು ತುಂಬ ಇಂಟೆನ್ಸ್ ಆಗೂ ಇತ್ತು.
ಏನು ಕಲ್ಲು ತಗೊಂಡು ರೊಚ್ಚಿಗೆ ಹೇಳೋದೆಲ್ಲ ಮಾಡಿದೆ. ಅವರು ಇಲ್ಲ ರೀ ನಿಮ್ಗೆ ಒಳ್ಳೆ ಇಂಟೆನ್ಸಿಟಿ ಇದೆ ಬನ್ನಿ ಮಾಡಿ. ಸೊ ಅವರು ಕಲಾಗಂಗೋತ್ರಿ ಅಂತ ಒಂದು ಟೀಮ್ ಇದೆ, ನಾಟಕದ ಟೀಮ್. ಸೊ ಅಲ್ಲೋಗಿ ಸೇರಿಕೊಂಡೆ. ಬಿಗಿನಿಂಗಲ್ಲೇ ನನಗೆ ಮೇಜರ್ ರೋಲ್ ಕೊಟ್ಟರು. ಕ್ರಾಂತಿ ಬಂತು ಕ್ರಾಂತಿ ಅಂತ ನಾಟಕದ ಹೆಸರು. ಪಿ ಲಂಕೇಶ್ ಅವರು ಬರೆದಿದ್ದದು. ಅಲ್ಲಿ ತುಂಬ ಇಂಟೆನ್ಸ್ ಕ್ಯಾರೆಕ್ಟರ್ ಅದು. ಏನು ಟೇಬಲೆಲ್ಲ ಹಿಂಗೆ ತಳ್ಳಿ ಮಾಡಿ ಮಾತಾಡೋ ಥರದ್ದು. ಅದಕ್ಕೆ ನಾನೇನು ಮಾಡಿದೆ, ನಾನು ಎಡಿಟ್ ಮಾಡ್ತಿದ್ನಲ್ಲ, ಅಲ್ಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ನೆಲ್ಲ ಕರೆದೆ. ನನ್ನ ಮೆಥಡ್ ಇದು, ಡೈರೆಕ್ಟಾಗಿ ನನಗೆ ಚಾನ್ಸ್ ಕೊಡಿ ಅನ್ನೋದಕ್ಕಿಂತ ನಾಟಕ ಮಾಡ್ಬೇಕಾದ್ರೆ ಅವಾಗ ಅವ್ರನ್ನ ಕರೆದೆ. ಸೊ ಅವ್ರು ಬಂದು ನೋಡಿದ್ರು, ಇಂಪ್ರೆಸ್ ಆದರು. ಆಮೇಲೆ ಸಾಧನೆನಲ್ಲೇ ನನಗೆ ಆ್ಯಕ್ಟಿಂಗ್ ಸಿಕ್ತು. ಸಕ್ರವೇಲ್ ಶ್ರೀನಿವಾಸ್ ಅಂತ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು, ಅವ್ರು ಬಂದಿದ್ರು. ಸೊ ಅವ್ರು ಹೋಗಿ ಬಿ ಸುರೇಶ್ಗೆ ಹೇಳಿದ್ರು, ಸೊ ನೋಡಿದೆ ನಾಟಕ ಮಾಡಿದ್ದೀನಿ, ಹಾಕಿ ಅವ್ನಿಗೆ ರೋಲ್ ಅಂತ. ಸೊ ಹಾಗೆ ಸೊ ಅಲ್ಲಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ನೀವು ಕಾದಂಬರಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತೀರಾ, ಸಿಕ್ಕಾಬಟ್ಟೆ ಫೇಮಸ್ ಆಗುತ್ತೆ ಆ ಸೀರಿಯಲ್. ಆ ಸೀರಿಯಲ್ ನಿಮ್ಗೆ ಸಿಕ್ಕಿದ್ದು ಹೇಗೆ? ಅಂದರೆ ಯಾರಾದರೂ ಥ್ರೂಯಿಂದ ಸಿಕ್ತಾ ಅಥವಾ ನಿಮ್ಮನ್ನು ನೋಡಿ ಇಂಪ್ರೆಸ್ ಆಗಿ ಅವರೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದ್ರ? ಅದು ಅಂದರೆ ನನ್ನ ಕರೆದಿದ್ದೆ. ನಂದೇನೆಂದರೆ ತುಂಬ ಈ ನಿರ್ಧಾರ ಒಂದೇ ಇರಲ್ಲ, ಇನ್ನೊಂದ್ಸಲ ಬೇರೆ ಮಾಡೋಣ ಅಂತ ಅನಿಸುತ್ತೆ ನನಗೆ. ಸೊ ಇದು ಸಾಧನೆ ಅದು ಇದೆಲ್ಲ ಮಾಡಿದೆ. ಅವಾಗ ಆರ್ಟಿಸ್ಟ್ ಪೇಮೆಂಟ್ಗಳು ತುಂಬ ಕಡಿಮೆ ಇತ್ತು, ಎಡಿಟರ್ ಪೇಮೆಂಟ್ ಜಾಸ್ತಿ ಇತ್ತು. ಈಗ ಉಲ್ಟಾ ಆಗ್ಬಿಟ್ಟಿದೆ. ಸೊ ನನಗೆ ಎಡಿಟಿಂಗಲ್ಲಿ ಜಾಸ್ತಿ ಸಿಗುತ್ತೆ, ನಾನು ಯಾಕೆ ಆ್ಯಕ್ಟಿಂಗ್ ಮಾಡಲಿ ಅಂತ ಅಂದ್ಬಿಟ್ಟು, ಯಾಕಂದರೆ ಇತ್ತಲ್ಲ ಸಾಲ ಮಾಡಿದ್ದು ಇದಕ್ಕೆ ಸೀರಿಯಲ್ಗೆ. ಸೊ ನಾನು ಜಾಸ್ತಿ ಈ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಒಂದು ಸೀರಿಯಲ್ ನಾನು ಎಡಿಟ್ ಮಾಡಬೇಕಾಗಿತ್ತು. ಇನ್ನೊಂದು 1 ತಿಂಗಳಲ್ಲ 2 ತಿಂಗಳಲ್ಲ ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ ಅನ್ನೋ ಥರ ಇತ್ತು. ಆಮೇಲೆ ಏನೋ ಕಾರಣಕ್ಕೆ ಇಲ್ಲ, ಅದು 6 ಮಂತ್ಸ್ ಪೋಸ್ಟ್ಪೋನ್ ಆಯಿತು ಅಂತ. ಏನು ಮಾಡೋದು, ಹಿಂಗೆ ಪೋಸ್ಟ್ಪೋನ್ ಆಯ್ತಲ್ಲ ಅಂದಾಗ ಕಾಲ್ ಬಂತು, ಈ ಥರ ಬಾಲಾಜಿ ಟೆಲಿಫಿಲ್ಮ್ಸ್ದು ದೊಡ್ಡ ನೇಮ್ ಅವಾಗ. ಸರಿ ಅಲ್ಲಿ ಹೋದೆ. ಹೋಗಿ ನೋಡಿದ ತಕ್ಷಣ ಅವರು ನೀವು ಮಾಡ್ತೀರಿ ಅಂದರೆ ನನಗೆ ಮಾಡಿದಾನ ಒಂದಷ್ಟು ಸೀರಿಯಲ್ ಅಂತ ಗೊತ್ತಿತ್ತು. ಈ ಸಾಧನೆ ಅಂದಮೇಲೆ ಒಂದಷ್ಟು ಸಿಕ್ಕಿತ್ತು. ಸೊ ಅದು ನೋಡಿದ ತಕ್ಷಣನೇ ನೀವು ಮಾಡೋ ಅಂತಂದರು. ನಾನು ಇದು ಯಾವುದು ಸೀರಿಯಲ್ ಅಂದರೆ ಯೂಶ್ವಲಿ ಅವಾಗೆಲ್ಲ ರೀಮೇಕ್ ಆಗ್ತಾ ಇದ್ದಿದ್ದು. ಕಹಿ ತೋ ಹೋಗ ಅಂತ ಇದರಲ್ಲಿ ಬರ್ತಾ ಇತ್ತು ಹಿಂದಿ ಸೀರಿಯಲ್. ಸೊ ನಾನು ಒಂದ್ಸಲ ನೋಡ್ಬಿಡ್ತೀನಿ, ಆ ಸೀರಿಯಲ್ ನೋಡ್ಬಿಟ್ಟು ಆಮೇಲೆ ಕಮಿಟ್ ಆಗ್ತೀನಿ ಅಂತಂದು ಬಂದು ಸೀರಿಯಲ್ ನೋಡಿದೆ. ಸಕ್ಕದಾಗಿತ್ತು ಕ್ಯಾರೆಕ್ಟ್ರು. ಅಂದರೆ ನಂದು ಆ್ಯಕ್ಚುಲಿ ಏನಂದರೆ ಸ್ವಲ್ಪ ಪ್ಯಾಷನೇಟು ಇಂಟೆನ್ಸ್ ಆ್ಯಕ್ಟಿಂಗ್ ನಂದು. ಸೊ ಅದರಲ್ಲೂ ಇಂಟೆನ್ಸ್ ಆಗಿತ್ತು ಆ ಕ್ಯಾರೆಕ್ಟ್ರು. ಸೊ ಅದು ನೋಡಿದ ತಕ್ಷಣ ನನಗೆ ಇಲ್ಲ, ಇದು ನೋಡಿದ ತಕ್ಷಣ ಅನಿಸ್ಬಿಡ್ತು, ಇದು ಇಲ್ಲ ನನಗಿಂತ ಹೆಚ್ಚಾಗಿ ಆ ಕ್ಯಾರೆಕ್ಟರ್ ಹಂಗಿತ್ತು. ಸೊ ಇದು ಮಾಡಿದ್ರೆ ನನಗೆ ಒಳ್ಳೆ ಮೈಲೇಜ್ ಸಿಗುತ್ತೆ ಅಂದ್ಬಿಟ್ಟು ಅದು ಮಾಡಿದೆ. ಅದು ಹೇಗೆ ನಿಮಗೆ ಕೋಪ ಇಂಟೆನ್ಸ್? ಅಲ್ಲಿ ನೋಡಿದ್ರೆ ಬಾಳೆಹಣ್ಣು ಎಸೆಯೋದು, ಆಮೇಲೆ ಟೇಬಲ್ ತಳ್ಳೋದು. ಇಲ್ಲಿ ವಿಕಾಸ್ ಅಂದರೆ ತುಂಬ ಕೋಪ, ತುಂಬ ಬೇಗ, ಆ ಥರ ಇದೆ. ಹೇಳೋಣ, ಸಾಫ್ಟ್ವೇರು ಒಬ್ಬೊಬ್ರಿಗೆ ಒಂದೊಂದು ಹಾಕ್ರೆ ನನಗೆ ಆ ಥರ ಸಾಫ್ಟ್ವೇರ್ ಬಂದು ಸೊ ಆ ಥರ ಬರ್ತಿರುತ್ತಾ ನಟನಲ್ಲಿ ಮಾತ್ರ? ಇಲ್ಲ, ಬರುತ್ತೆ ಬಟ್ ಆದಷ್ಟು ತಡ್ಕೋತೀನಿ, ತೋರಿಸ್ಕೊಳಕ್ ಹೋಗಲ್ಲ. ಅದಾದ್ಮೇಲೆ ಗುಪ್ತಗಾಮಿನಲ್ಲಿ ಆ್ಯಕ್ಟ್ ಮಾಡ್ತೀರಾ, ಅಲ್ಲಿ ನೀವು ಸ್ವಲ್ಪ ಸಾಫ್ಟ್ ಆಗಿರ್ತೀರಾ. ಹೌದೌದು. ಆ ಚೇಂಜಸ್ ಹೇಗಿತ್ತು ಗುಪ್ತಗಾಮಿನಿ ಸೀರಿಯಲ್ ಮತ್ತೆ ಆ ಡೇಸಸ್? ಚೇಂಜಸ್ಸು ಅವಾಗೆಲ್ಲನೂ ಸೀರಿಯಲ್ ಅಂದರೆ ಒಂಥರ ಪಿಕ್ನಿಕ್ಕೆ ಹೋಗು ಚೆನ್ನಾಗಿ ಹರಟೆ ಹೊಡಿಬೋದಿತ್ತು. ಒಂಥರ ಒನ್ ಆಫ್ ದ ಬೆಸ್ಟ್ ಟೈಮ್ಸ್ ಅಂತ ಹೇಳ್ಬೋದು. ಏನು ಚಿಂತೆ ಇಲ್ಲ, ಏನಿಲ್ಲ, ದುಡ್ಡು ಬರುತ್ತೆ, ಅಲ್ಲೇನೋ ಕೊಟ್ಟಿರ್ತಾರೆ ಡೈಲಾಗ್, ಅದ್ರ ಪಾಳ್ಗದು ಹೇಳೋದು. ಬಟ್ ಆ್ಯಕ್ಚುಲಿ ಅವಾಗೆಲ್ಲ ಅಷ್ಟೊಂದು ಇಂಟೆನ್ಸ್ ಕ್ಯಾರೆಕ್ಟರ್ಗಳು ಆ್ಯಕ್ಚುಲಿ ಈಸಿ, ನನಗೆ ಈಸಿ. ಈ ನಾರ್ಮಲ್ ಆಗಿರೋ ಕ್ಯಾರೆಕ್ಟರ್ಗಳು ಮಾಡೋದು ಕಷ್ಟ. ಅಂದರೆ ಓಕೆ, ಅದು ಬೆಳವಣಿಗೆ ಪ್ರಕಾರ. ಅಂದರೆ ನನ್ನ ಬೆಳವಣಿಗೆ ಹೆಂಗಾಯ್ತು ಅಂದರೆ, ಫಸ್ಟ್ ನನ್ನ ಆ್ಯಕ್ಟರ್ ಆದಾಗ ಅವ್ರೇನು ಡೈಲಾಗ್ ಕೊಡ್ತಾರೋ ಅದು ಹೇಳ್ಬಿಟ್ರೆ ಸಾಕಪ್ಪ. ಬಟ್ ಇವಾಗ ಹಂಗಲ್ಲ, ಒಂದು ಡೈಲಾಗ್ನ ಎಷ್ಟು ಥರ ಹೇಳ್ಬೋದು, ತಲೆ ಒಳಗಡೆ ಏನು ಹಾಕ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ JC ಅಂತ ಸಿನಿಮಾಲ್ಲಿ ಮೊನ್ನೆ ರೀಸೆಂಟಾಗಿ ಆ್ಯಕ್ಟ್ ಮಾಡಿದ್ದು, ಅದಿನ್ನೇನು ರಿಲೀಸ್ ಆಗುತ್ತೆ. ಡಾಲಿ ಧನಂಜಯ ಅವ್ರ ಪ್ರೊಡ್ಯೂಸರು, ಪ್ರಖ್ಯಾತ್ ಅಂತ ಹೀರೋ, ಚೇತನ್ ಅವರು ಡೈರೆಕ್ಟ್ರು. ಹೊಸ ಟೀಮ್, ಚೆನ್ನಾಗಿ ಬಂದಿದೆ ಸಿನಿಮಾ. ಅದರಲ್ಲಿ ಒಂದು ಓಕೆ, ನಾನು ಎಕ್ಸಾಕ್ಟ್ ಸೀನ್ ಹೇಳ್ಬಾರ್ದು, ಯಾಕಂದರೆ ಒಂದು ಸ್ವಲ್ಪ ಅಂದರೆ, ಬಟ್ ಆ್ಯಕ್ಟಿಂಗ್ದು ಪೋರ್ಷನ್ ಹೇಳ್ತೀನಿ. ನಾನು ಯಾರಿಗೋ ಒಬ್ರಿಗೆ ಮೋಸ ಮಾಡ್ತೀನಿ ಅದರಲ್ಲಿ. ಆ ಮನುಷ್ಯ ನನ್ನ ಫೇಸ್ ಮಾಡ್ತಾನೆ, ಗೊತ್ತಾಗ್ಬಿಟ್ಟಿದೆ ಮೋಸ ಮಾಡಿರೋದು ಅಂತ ಗೊತ್ತಾಗಿದೆ. ಈಗ ನಾನು ಮೋಸಗಾರ ಅಂತ ಗೊತ್ತಾಗಿದೆ. ಮೊದಲಾಗಿದ್ರೆ ಏನೋ ಒಂದು ಗೊತ್ತಾಗ್ಬಿಟ್ಟಿದೆ ಅವನಿಗೆ ಅನ್ನೋದಷ್ಟೇ ಬರ್ತಾ ಇತ್ತು. ಇವಾಗ ಹೆಂಗಾಯ್ತು ಅಂದರೆ ನನಗೆ 3 ಬಂತು ಪ್ಯಾಟರ್ನ್.
ಒಂದೇನಂದರೆ ಅವನು ನನಗಿಂತ ತಾಕತ್ತಲ್ಲಿರೋನು, ನನಗೇನಾದರೂ ಮಾಡ್ಬಿಡ್ತಾನೆ, ಭಯದಲ್ಲಿ ನಾನು ರಿಯಾಕ್ಟ್ ಮಾಡ್ಬೋದು, ಏಯ್ ಬೇಡ ಅದೊಂದು. ಇನ್ನೊಂದೇನೆಂದರೆ ನಂಬಿದಾನೆ ಅಂದರೆ ಅವ್ನು ನನಗೆ ಪರಿಚಯದವನ್ನೇ, ನಮ್ಮದವನಿಗೆ ಮೋಸ ಮಾಡ್ಬಿಟ್ನಲ್ಲ ಅನ್ನೋ ಆ ಥಾಟ್ ಬಂದರೆ ನಿಮ್ಮ ರಿಯಾಕ್ಷನ್ ಬೇರೆ ಆಗುತ್ತೆ. ಏಯ್ ಅದು ಚೇಂಜ್ ಇದೆ, ಸಟಲ್ ಚೇಂಜ್ ಇದೆ. ನೆಕ್ಸ್ಟ್ ನಾನು ಇರೋದೇ ಈಗ ಏನು ಮಾಡ್ಕೋತೀಯ ಅನ್ನೋ ಆ್ಯಟಿಟ್ಯೂಡ್ ಬಂಡ ಆಗಿದ್ರೆ ಅವಾಗ ಹೆಂಗೆ ರಿಯಾಕ್ಟ್ ಮಾಡ್ಬೋದು. ಹಾಂ ಹೂನಮ್ಮ ಏನೀಗ ಮಾಡಿದೆ ಅಂದರೆ ಸೀನ್ ಒಂದೇ. ಸೊ ಇದು ಮಜಾ ಇದೆ ಇವಾಗ. ಮೊದಲು ನನಗೆ ಈ ಥರ ಇಲ್ಲ. ಇವಾಗ ನಾನು ಅದನ್ನು ಕೂತ್ಕೊಂಡು ಡೈರೆಕ್ಟರ್ ಜೊತೆ ಮಾತಾಡ್ತೀನಿ, ಇದನ್ನು ನಾನು ಯಾವ ಥರ ತೊಗೊಳ್ಳಿ ಅಂತ. ಸೊ ಇವಾಗ ನಾವು ಒಂದು ಕ್ಯಾರೆಕ್ಟರ್ನ ಕಟ್ಕೋತೀವಿ. ಸೊ ಈ 3 ಆಪ್ಷನ್ ಇದೆ ಸರ್, ಇದನ್ನು ಹೆಂಗೆ ಮಾಡೋದು. ಇದು ಆ್ಯಕ್ಟಿಂಗ್ದು ಮಜಾ. ಮೊದಲು ನಮ್ಗೆ ಗೊತ್ತಿರಲಿಲ್ಲ ಇದು. ಡೈಲಾಗ್ ಅಂದರೆ ಒಂದು ಜವಾಬ್ದಾರಿ, ಏನೋ ಬೆನ್ಮೇಲಿರೋ ಭಾರ ಥರ, ಅದನ್ನ ಹೆಂಗಾರು ಮಾಡಿ ಹಾಕ್ಬಿಟ್ಟಪ್ಪ ಮುಗಿದೈತೆ, ನನ್ನ ಡೈಲಾಗ್ ಮುಗಿದೈತೆ. ಖುಷಿ ಏನಂದರೆ ಓಕೆ ಟಿ ವಿಲಿ ಬರ್ತೀನಿ ಅಂತ. ಸೊ ಅಲ್ಲಿಂದ ಅದು ಆ ಎಕ್ಸ್ಪೀರಿಯನ್ಸ್ ಕಲಿಸಿದೆ. ಓಕೆ, ಸೊ ಅದಕ್ಕೆ ಅಂದರೆ ನಾನು ಪ್ರಿಪೇರ್ ಆಗೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೋಲ್ ಬಂದ್ರೂ ಇದನ್ನು ಹೇಗೆ ಅಪ್ರೋಚ್ ಮಾಡಲಿ ಅಂತ ಅವಾಗ ಬರುತ್ತೆ. ನಮ್ಮೊಂದು 3-4 ಆಪ್ಷನ್ ಸಿಗುತ್ತೆ. ಇದೇ ಥರ ನೀವು ಕಾದಂಬರಿ ಗುಪ್ತಗಾಮಿನಿ ಆದಮೇಲೆ ನಂದಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀರಾ, ಅದು ಸುದೀಪ್ ಅವ್ರ ಜೊತೆ. ಅದು ಕೂಡ ಇಂಟೆನ್ಸ್ ಆ್ಯಕ್ಟಿಂಗೇ ಇದೆ. ಅದು ನಿಮ್ಮದು ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ನಿಮ್ಮ ಕ್ಯಾರೆಕ್ಟರ್. ಅದು ಹೇಗೆ ಸಾಧ್ಯ ಆಯಿತು? ಆ್ಯಕ್ಚುಲಿ ಅವಾಗ ಕೇರ್ಲೆಸ್. ಆ್ಯಕ್ಚುಲಿ ನನಗೆ ಸುದೀಪ್ ಅವ್ರು ಹೆಲ್ಪ್ ಮಾಡಿದ್ರು ಒಂದು ಸೀನಲ್ಲಿ. ತುಂಬ ಕೆಟ್ಟದಾಗ ಮಾಡ್ತಾ ಇದ್ದೆ. ಅದು ಫೇಕ್ ಆ್ಯಕ್ಟಿಂಗ್ ಒಂದು ಬರುತ್ತೆ, ಕೆಳಗಡೆ ಯಾರನ್ನೋ ಸಾಯಿಸ್ತಾ ಇದ್ದಾರೆ ನಾವು ಅಂತ, ಬರೀ ಇಷ್ಟೇ. ಸುದೀಪ್ ಅವರು ನೋಡಿದ್ರು, ಅವ್ರಿರಲಿಲ್ಲ ಶಾರ್ಟಲ್ಲಿ, ಫೈರ್ ಇರಲಿ ಅಂದರು. ಅವಾಗ ಯಾರೋ ನೋಡ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ಇಂಟೆನ್ಸ್ ಆಗಿ ಮಾಡಿದೆ, ಮಾಡ್ಬಿಟ್ಟು ಹಿಂಗೆ ತಿರುಗಿ ನೋಡಿದೆ, ತಲೆ ಆಡಿಸಿದ್ರು. ಅಲ್ಲೊಂದು ಕಡೆ ಹೆಲ್ಪ್ ಮಾಡಿದ್ರು, ಇಲ್ಲ ಅಂದಿದ್ರೆ ಅದು ಫೇಕ್ ಆಗ್ತಿತ್ತು. ಆಮೇಲೆ ನಮ್ಮ ಡೈರೆಕ್ಟ್ರು ಡಿ ಬಾಬು ಅವರು ಆ ಕಡಲ ದಾಟಿ ಬಂದ ಸಾಂಗಲ್ಲಿ ಅಲ್ಲೂ ಅಷ್ಟೇ ಫೇಕಾಗೇ ಮಾಡ್ತಾ ಇದ್ದೆ. ಅಂದರೆ ಅದೇನೋ ಅವಾಗ ಇರೋದು, ಇದು ಏನಿದೆ ಅದು ಆಗೋಯ್ತು, ಕೆಲಸ ಮಾಡಿಬಿಟ್ರೆ ಸಾಕಾಗೋ. ಬಟ್ ಆದರೂ ನನ್ನ ಅದೃಷ್ಟ ಅಂದರೆ ನನ್ನ ಡೈರೆಕ್ಟ್ರುಗಳು ಬಿಡಲಿಲ್ಲ, ಅದನ್ನು ಏನು ಬೇಕಿತ್ತು ಅದು ತೆಗೆಸಿದ್ರು. ಆದರೂ ಆ ಪಾತ್ರ ಇವತ್ತಿಗೆ ಎಲ್ಲರೂ ನೆನ್ಪಿಟ್ಕೊಳ್ತಾರೆ. ನಂದಿ ಫ್ರೆಂಡ್, ನಂದಿ ಫಿಲ್ಮಲ್ಲಿ ಅಂದರೆ ನಂದಿ ಮಾಡಿ ಸುದೀಪ್ ಅವರಿಗೆ ಎಷ್ಟು ಜನ ಮೆಚ್ಚಿದಾರೋ, ನಂದಿ ಫ್ರೆಂಡ್ ಆಗಿ ನಿಮ್ಮನ್ನು ಅಷ್ಟೇ ಇವತ್ತಿಗೂ ನೆನ್ಪಿಟ್ಕೊಂಡಿದ್ದಾರೆ. ಅಂದರೆ ನಾನು ನೋಡ್ತೀನಿ ಸುಮಾರು ಹೆಣ್ಮಕ್ಳೆಲ್ಲ ಸೀರಿಯಲಿಂದ ಗುರ್ತಿಡಿಯೋರು, ಗಂಡು ಹುಡುಗರು ನಂದಿ ಸಿನಿಮಾಯಿಂದ ಗುರ್ತಿಡಿಯೋರು, ಅವ್ರು ಸೀರಿಯಲ್ ನೋಡಲ್ವಲ್ಲ. ಹೌದು. ಅದಾದಮೇಲೆ ಸರ್ ನೀವು ಎಡಿಟರ್ ಆಗಿದ್ದ ಫಸ್ಟ್ ಆ್ಯಕ್ಟರ್ ಆಗಿದ್ದ ಅನ್ನೋದಕ್ಕೆ ಹೇಳಿದ್ರಿ, ಅದು ಎರಡೂ ಹೇಳಿದ್ರಿ. ಆ್ಯಕ್ಟರ್ ಆಗಕ್ಕೆ ಬಂದ್ವಿ, ಆಮೇಲೆ ಎಡಿಟಿಂಗಲ್ಲಿ ಇದ್ರಿ ಅಂತ. ಅದಾದಮೇಲೆ ಡ್ರಾಮಾ ಮೂವಿಯಲ್ಲಿ ಕೂಡ ನೀವು ವರ್ಕ್ ಮಾಡ್ತೀರಾ. ಆ ಡ್ರಾಮಾ ಮೂವಿಯಲ್ಲಿ ಯಾವ ರೀತಿ ನಿಮಗೆ? ಅಂದರೆ ನನಗೆ ಅದೇ ಹೇಳಿದ್ನಲ್ಲ, ಆ್ಯಕ್ಚುಲಿ ನನಗೆ ADHD ಅಂತ ಒಂದಿದೆ. ಅದೇನಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ. ಅಟೆನ್ಷನ್ ಡೆಫಿಸಿಟ್, ನನಗೆ ಯಾವುದೇ ಕೆಲಸನ ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ. ಅಂದರೆ ಅದು ಇಂಟ್ರೆಸ್ಟಿಂಗ್ ಆಗಿರಬೇಕು, ತುಂಬ ಇಂಟ್ರೆಸ್ಟಿಂಗ್ ಆಗಿದ್ರೆ ಮಾತ್ರನೇ ಮಾಡೋಕ್ಕಾಗೋದು. ಸೀರಿಯಲಲ್ಲಿ ಏನಾಗೋದು ಅಂದ್ರೆ ಫಸ್ಟ್ 3 ತಿಂಗಳು ಇಂಟ್ರೆಸ್ಟಿಂಗ್ ಆಗಿರೋದು, ಆಮೇಲೆ ಬರೋ ಸೀನ್ಗಳು ಈ ಥರ ಅದೇ ಥರ ಇರೋದು. ಅಂದರೆ ಹಿಂದೆ ಆಗಿರೋ ಸೀನ್ ಏನಿದೆ ಅದರದ್ದೇ ಇನ್ನೊಂದು ರೂಪ ಬರೋದು. ನನಗೆ ಅಲ್ಲಿ ಡಿಸ್ಟ್ರಾಕ್ಟ್ ಆಗಿಬಿಡೋದು, ನನಗೆ ಇಂಟ್ರೆಸ್ಟ್ ಹೋಗ್ಬಿಡೋದು. ಆ್ಯಕ್ಚುಲಿ ಕಾದಂಬರಿಲಿ ಹೇಗಾಗೋದು ಅಂದರೆ ಮಹೇಶ್ ಸರಂಗ್ ಅಂತ ಪಾಪ ತುಂಬ ಸಾಥ್ ಕೊಟ್ಟರು. ನನಗೆ 3 ತಿಂಗಳಿಗೆ ಈ ಪ್ರಾಬ್ಲಮ್, ಮಹೇಶ್ ಬೋರ್ ಆಗ್ತಿದೆ ಮಹೇಶ್. ಸೊ ಅದಕ್ಕೆ ಅವರು ಒಂದು ಕೆಲಸ ಮಾಡೋಣ, ಈಗ ನಿನ್ನ ಕ್ಯಾರೆಕ್ಟರ್ನ ಆಕ್ಸಿಡೆಂಟ್ ಮಾಡಿಸಿ ಹಾಸ್ಪಿಟ್ಲಿಗೆ ಹಾಕ್ಬಿಡೋಣ, ಕೋಮಾದಲ್ಲಿ ಇರಲಿ, ಆಮೇಲೆ ನೀನು ಯಾವಾಗ ಮೂಡ್ ಚೇಂಜ್ ಆಗಿ ನೀನು ಮಾಡಬೇಕು ಅನ್ಸುತ್ತೋ ಅವಾಗ ಹೇಳು, ಅವಾಗ ಬರ್ತೀನಿ ಅಂತ. ನಾನು ಇನ್ನು ಬರಲ್ಲ ರೀ, ಹೋಗ್ಬಿಡ್ತಿದ್ದೆ. ಅವ್ರು ಪ್ರತಿ ತಿಂಗಳು ಫೋನ್ ಮಾಡೋರು, ಏನಪ್ಪ ಈ ಸಲ ಹಾಕ್ಕೋಬೋದಾ, ಈ ಸಲ ಬೇಡ ಅಂತ. ಆಮೇಲೆ ಒಂದು 2-3 ತಿಂಗಳಾದ ಮತ್ತೆ ಇಂಟ್ರೆಸ್ಟ್ ಶುರು ಆಗೋದು. ಸರಿ ಆಯಿತು ಮಾಡ್ತೀನಿ ಅಂದಾಗ ಬರ್ಸಿ ಕೋಮಾಯಿಂದ ಹೊರಗೆ ತರಿಸಿ ಮತ್ತೆ ಅದಾದ್ಮೇಲೆ ತಿರ್ಗಾ ಹೇಳ್ತಿದ್ದೆ, ತಿರ್ಗಾ ಬೋರ್ ಆಗ್ತದೆ ಸಾರಂಗ್ ಅಂತ, ಫಾರಿನ್ಗೆ ಕಳಿಸ್ಬಿಡೋರು. ನಿಮಗೆ ಬೋರ್ ಆದಾಗೆಲ್ಲ ಕ್ಯಾರೆಕ್ಟರ್ಗೆ ಒಂದೊಂದು ಕ್ಯಾರೆಕ್ಟರ್ಗೆ ಬ್ರೇಕು. ಸೊ ಹಾಗಾಗಿ ಅವತ್ತಿನ ದಿನಗಳಲ್ಲಿ ಎಲ್ಲರೂ ರೇಗಿಸ್ತಾ ಇರ್ತಾರೆ, ಒಂದೇ ಇದು ನಾ 3 ಸಲ ಶಾರ್ಟ್ ತಗೋತಾರೆ. ಅದೆಲ್ಲ ಮಾಡುವಾಗ ನಿಮ್ಗೆ ಹೇಗೆ ಅನಿಸ್ತಿತ್ತು? ಆ ಸೀನ್ಗಳೆಲ್ಲ ಆ್ಯಕ್ಟ್ ಮಾಡುವಾಗ ಇಲ್ಲ ನಾನು ಅಂದರೆ ಶಾಕ್ ತಗೊಳ್ಳೋರು, ಅದು ಇಟ್ಸ್ ಅ ಪಾರ್ಟ್ ಆಫ್ ಇದು, ಅದೇನು ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ನಾನು ಸೆಟ್ನ ತುಂಬ ಫನ್ನಲ್ಲಿ ಇಡ್ತಾ ಇದ್ದೆ, ಅಂದರೆ ಜೋವಿಯಲ್ ಆಗಿದ್ದು ಬಿಡ್ತಾ ಇದ್ದೆ. ಸೊ ಆ ಟೈಮಿಗೆ ಬೇಕಾದ್ರೆ ಆ ಶಾರ್ಟ್ಗೆ ಏನು ಬೇಕೋ ಅದು ಮಾಡಿಬಿಟ್ಟು ತಕ್ಷಣ ಏನೋ ಒಂದು ತರಲೆ ಥರ ಮಾಡಿಬಿಡೋದು,
ಆ ಥರ ಮಾಡ್ತಿದ್ರು. ಒಟ್ಟಿನಲ್ಲಿ ಶೂಟಿಂಗ್ ಇರೋಷ್ಟು ಬೋರ್ ಆಗದೆ ಇರೋಂಗೆ ಏನೇನೋ ಟ್ರೈ ಮಾಡ್ತಿತ್ತು. ಜಾಕಿ ಮೂವಿಯಲ್ಲಿ ನೀವು ಆ್ಯಕ್ಟ್ ಕೂಡ ಮಾಡಿದ್ದೀರಾ ಮತ್ತು ಅದ್ರಲ್ಲಿ ವರ್ಕ್ ಕೂಡ ಮಾಡಿದ್ದೀರಾ. ಹೇಗೆ ಅದ್ರದ್ದು ನೆನಪುಗಳು? ನಿಮಗೆ ಅದೇ ಸಾಧನೆ ಸೀರಿಯಲ್ ಅಂತ ಹೇಳಿದ್ನಲ್ಲ, ಅದರಲ್ಲೇ ಸೂರಿ ಯೋಗರಾಜ್ ಭಟ್ ಪರಿಚಯ ಆಗಿದ್ದು ಅದೇ ಸೀರಿಯಲಲ್ಲಿ. ಅವ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ರು, ನಾನು ಅಷ್ಟೊತ್ತಿಗಾಗಲೇ ಎಡಿಟರ್, ನಾನು ಪ್ರೊಫೆಷನಲ್ ಎಡಿಟ್ರು. ಎಡಿಟಿಂಗಲ್ಲೂ ಅಷ್ಟೇ ಬೋರ್ ಆದಾಗ ಎಡಿಟಿಂಗು ಬಿಟ್ಬಿಡ್ತಾ ಇದ್ದೆ ನಾನು. ಸೊ ಸೂರಿ ಅವಾಗ ಆ್ಯಕ್ಚುಲಿ ಆರ್ಟ್ ಡೈರೆಕ್ಟರ್ ಆಗಿ ಬಂದವರು. ಅವರು ಬಂದ ಮೇಲೆ ಬರವಣಿಗೆನೂ ಇತ್ತು. ಸೊ ಅವರು ಭಟ್ರ ಜೊತೆ ಡಿಸ್ಕಸ್ ಮಾಡೋರು. ಸೊ ಸೂರಿ ಬರೀತಾರೆ ಅಂತ ಗೊತ್ತಾದ್ಮೇಲೆ ಅವ್ರು ಅದೇ ಸೀರಿಯಲಲ್ಲೇ ಡೈರೆಕ್ಟರ್ ಆದರು. ಸೂರಿ ಡೈರೆಕ್ಟ್ ಮಾಡಿದ್ದು ಸೀರಿಯಲ್ದು ಫಸ್ಟ್ ಸೀನು ನಾನೇ ಎಡಿಟ್ ಮಾಡಿದ್ದು. ಸೊ ಆ ಥರ ಪರಿಚಯ. ಸೊ ನಮ್ಮದು ಈ ಸೀರಿಯಲ್ ಇದೆಲ್ಲ ನಾನು ಬ್ರೇಕ್ ಗೀಕ್ ತೊಗೊಂಡು ಒಂದ್ಸಲ ಅಂತೂ ಕಾದಂಬರಿ ಅದು ಇದೆಲ್ಲ ಮುಗೀತು. ಸುಮಾರು ಸೀರಿಯಲ್ಸ್ ಆದಮೇಲೆ ಈಗ ಸದ್ಯಕ್ಕೇನು ಬೇಡ ಅಂತ ಇದ್ದಾಗ ಆ ಟೈಮಲ್ಲಿ ಅಷ್ಟೊತ್ತಿಗಾಗಲೇ ಪ್ಯಾರಲಲ್ ಆಗಿ ಅವ್ರದ್ದು ದುನಿಯಾ ಆಗಿತ್ತು. ಇಂತಿನಿನ ಪ್ರೀತಿ ಆಗಿತ್ತು. ಇಂತಿನಿನ ಪ್ರೀತಿ ಅನ್ನೋಲ್ಲ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದೇ ನೋಡಿ, ನನ್ನ ಅದೃಷ್ಟ ಏನಂದರೆ ಇವಾಗ ತುಂಬ ಕೀ ಕ್ಯಾರೆಕ್ಟರ್ಗಳು ಸಿಕ್ಕಿದೆ. ಈಗ ನಂದಿನಲ್ಲಿ ಸಿನಿಮಾಲ್ ನೆನ್ಪುಳಿಯುತ್ತೆ ಆ ಕ್ಯಾರೆಕ್ಟರ್. ಅದೇ ಥರನೇ ಇಂತಿನಿನ ಪ್ರೀತಿಯ ಹೀರೋಯಿನ್ ಅಣ್ಣ ಅವರಿಬ್ಬರು ಪ್ರೀತಿ ಕಲ್ಲು ಹಾಕೋದು ನನ್ನ ಕ್ಯಾರೆಕ್ಟರ್. ಸೊ ಹಾಗಾಗಿ ಆ ಕ್ಯಾರೆಕ್ಟರ್ ನೆನಪಿದೆ ನನಗೆ. ಜೆಸ್ಸಿ ಸಿನಿಮಾ ಅಂದರೆ ಆಫ್ಟರ್ ಅ ಲಾಂಗ್ ಟೈಮ್ ಕಾಲ್ ಬಂತು, ಡೈರೆಕ್ಟ್ರು ಮಾತಾಡ್ಬೇಕಂತೆ. ಸರಿ ಹೇಳಿ ಇನ್ನು ಅಂದ ತಕ್ಷಣ, ಸರ್ ಈ ಥರ ಒಂದು ಕ್ಯಾರೆಕ್ಟರ್ ಇದೆ. ಹೌದಾ ಅಂದರೆ ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ನಿಮ್ಗೆ ಹೆಂಗೆ ಅನ್ನಿಸ್ತು ನಾನು ಮಾಡಬಲ್ಲ ಅಂತ ಫಸ್ಟ್ ಆಫ್ ಆಲ್ ಅಂದರೆ ನಮ್ಮದು ಇಂಟ್ರೊಡಕ್ಷನ್. ಸರ್ ನೋಡಿದಲ್ಲ ಸರ್ ಇಂತಿನಿನ ಪ್ರೀತಿ, ಅದಲ್ಲಿ ಎಷ್ಟು ವರ್ಷ ಆಗಿದೆ ಇಂತಿನಿನ ಪ್ರೀತಿ? ಐ ಥಿಂಕ್ 2007-2008 ಬಂದಿದ್ದು. ಅದನ್ನು 2025 ನೆನ್ಪಿಟ್ಕೊಂಡು ಒಬ್ಬ ಡೈರೆಕ್ಟರ್ ಕರೀತಾರೆ ಅಂದರೆ ಎವ್ರಿ ಒಂದ್ ಕ್ಯಾರೆಕ್ಟರ್ ಕೂಡ ಸಿನಿಮಾದಲ್ಲಿ ಇದ್ರೆ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ, ಸ್ಟ್ರಾಂಗ್ ರೋಲ್ ಆಗಿದ್ರೆ. ಸೊ ಸ್ಟ್ರಾಂಗ್. ನನ್ಗೆ ಅದೃಷ್ಟ ಅನಿಸುತ್ತೆ. ನನಗೆ ಅದೇ ಜಾಕಿ ಸಿನಿಮಾ ಸುಮಾರು ಜನಕ್ಕೆ ಗೊತ್ತಾಗಲ್ಲ, ಯಾಕಂದ್ರೆ ತುಂಬಾ ದಾಡಿ ಗಿಡಿ ಬಿಟ್ಟಿದ್ದು, ಸ್ವಲ್ಪ ಲಾಂಗ್ ಹೇರ್, ಅದು ಸುಮಾರು ಜನಕ್ಕೆ ಗೊತ್ತಾಗಲ್ಲ. ಬಟ್ ಇಂತಿನಿನ ಪ್ರೀತಿಯ ನಂದಿ ಗುರ್ತಿಡಿತಾರೆ. ಅದೃಷ್ಟ. ಯಾವ ಕಾಲದಲ್ಲಿ ಏನ್ ಪುಣ್ಯ ಮಾಡಿದ್ನು. ಈಗ ನೀವು ಡ್ರಾಮಾದಲ್ಲಿ ಮಾಡುವಾಗ ಯೋಗರಾಜ್ ಭಟ್ ಸರ್ ಅವ್ರು ಸ್ವಲ್ಪ ಜೋವಿಯಲ್ ಆಗಿರ್ತಾರೆ, ಫನ್ ಸೀನ್ಸ್ಗಳೆಲ್ಲ ಇರುತ್ತೆ. ಸೂರ್ಯ ಅವ್ರ ಜೊತೆ ಮಾತಾಡುವಾಗ ಆಕ್ಷನ್ ಸೀನ್ಗಳಿರುತ್ತೆ, ಸ್ವಲ್ಪ ಇಂಟೆನ್ಸ್ ಆಗಿ ಏನೇನೋ ಮಾಡ್ತಿರ್ತಾರೆ. ನೀವು ಇಬ್ರ ಜೊತೆಲಿ ಕೆಲಸ ಮಾಡಿದ್ದೀರಾ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ? ಅದೇ ನಮ್ದು ಅದೇ ಅಡ್ವಾಂಟೇಜ್ ಇತ್ತು, ಯಾಕಂದ್ರೆ ಸಾಧನೆನಲ್ಲಿ ಅವಾಗೆಲ್ಲ ಆಲ್ಮೋಸ್ಟ್ ಹೋಗುಬಾ ಲೆಕ್ಕನೆ ಎಲ್ಲ. ಸೊ ಹಾಗಾಗಿ ಈಗ ಹೊಸಬ ಬಂದಿದ್ರೆ ಸೂರ್ಯ ಹತ್ರ ಹೆದರೋದ್ ನೋಡಿದೀನಿ ಅವ್ರ ವರ್ಚಸ್ಗೆ. ನನಗದಿಲ್ಲ, ಇಬ್ರ ಜೊತೆನೂ ನನಗದಿಲ್ಲ. ಯಾಕಂದ್ರೆ ಗೊತ್ತಿದೆ, ಅದು ಶಾರ್ಟ್ ಸರಿ ಇಲ್ಲ, ಅದು ತೆಗ್ದ್ಬಿಟ್ಟಿದ್ದಾಕೋ, ನೀನ್ ಸರಿಗ್ ತೆಗಿಯಕ್ ಬರಲ್ಲ, ಈ ತರ ನಮ್ದು ಒಂಥರ ಫುಲ್ ಫ್ರೆಂಡ್ಶಿಪ್ ಅಲ್ಲಿ, ಫನ್ ಅಲ್ಲಿ. ಸೊ ಹಾಗಾಗಿ ನಮ್ಗೆ ಅದೇನು ಹೊಸದು ಅಂತ ಅನ್ಸಲ್ಲ. ಬಿಕಾಸ್ ಕೀ ಪರ್ಸನ್ ನಿಮ್ಗೆ ಪರಿಚಯ ಇದ್ದಾಗ ನಿಮ್ಗೆ ಆ ಸೆಟ್ಟಲ್ಲಿ ಏನು ಯಾವುದೇ ಮುಜುಗರ ಇರಲ್ಲ. ಸೊ ಹಾಗಾಗಿ ಎರಡೂ ಆರಾಮಾಗೆ ಕೆಲಸ ಆಯಿತು. ಬಟ್ ಅಷ್ಟು ಪರಿಚಯ ಇದ್ರು ಕೂಡ ಸೂರಿ ತುಂಬ ಇಂಟೆನ್ಸ್ ಆನ್ ಸ್ಪಾಟ್. ಯಾವುದಾದ್ರೂ ಬೇಕು ಅಂದಾಗ ಹಿಡ್ಕೊಳ್ಳೋದು, ಆಮೇಲೆ ತುಂಬ ಬೇಗ ಟೆಂಪರ್ ಕಳ್ಕೊಂಡ್ರೆ. ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಕ್ಲೋಸ್ ಆಗಿದ್ರು ಕೂಡ ಸೆಟ್ಟಲ್ಲಿ ಬಂದಾಗ ಸೂರಿ ಬೇರೆ. ನೀವು ಅಷ್ಟು ಕ್ಲೋಸ್ ಇದ್ರು ಈ ಪರಂಗಿ ಸೀನ್ ಅನ್ನೋ ಕ್ಯಾರೆಕ್ಟರ್ ಹಿಂಗೆ ಒಪ್ಕೊಂಡ್ರಿ ನೀವು? ಕ್ಯಾರೆಕ್ಟರ್ ಅಷ್ಟೇ, ಅದರಲ್ಲಿ ಕ್ಯಾರೆಕ್ಟರ್ ಅಷ್ಟೇ. ಯಾಕಂದ್ರೆ ನಾನು ಆ್ಯಕ್ಚುಲಿ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇದ್ದಿದ್ದು, ಆಮೇಲೆ ಇನ್ನೊಂದು ಕತೆ ಬಗ್ಗೆ ಇಂಟ್ರೆಸ್ಟ್ ಹುಟ್ಟಿತು ನನಗೆ. ಇದೆಲ್ಲ ಆಯ್ತಲ್ಲ, ಆ್ಯಕ್ಟಿಂಗ್ ಆಯಿತು, ಎಡಿಟಿಂಗ್ ಆಯಿತು, ಕಥೆಯಲ್ಲಿ ಇನ್ವಾಲ್ವ್ ಆಗಬೇಕು ಅಂತ. ಬಿಕಾಸ್ ಅಲ್ಟಿಮೇಟ್ಲಿ ಅದೇ, ಇವಾಗ ನೀವು ಓಕೆ ಹೀರೋನೇ ಫಸ್ಟ್ ಬುಕ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಏನು ನೋಡೋದು? ಕತೆ. ಹೌದು. ಸೊ ಅದು ಚೆನ್ನಾಗಿದೆ. ಅಂದರೆ ಆ ಟೈಮಲ್ಲಿ ತುಂಬ ರಿಮೇಕ್ಸ್ ಆಗಿಬಿಡೋದು ಕನ್ನಡದಲ್ಲಿ. ಅಂದರೆ ನಾನು ಬರೋದಕ್ಕೆ ಮುಂಚೆ ಒಂದು ಪೀರಿಯಡಲ್ಲಿ ಪುಟ್ಟಣ್ಣ ಕಣಗಾಲು, ಸಿದ್ಧಲಿಂಗಯ್ಯ ಸರ್ ಅವರೆಲ್ಲ ಮಾಡ್ತಿರ್ಬೇಕಾದ್ರೆ ಕಾದಂಬರಿ ಆಧಾರಿತ ಚಿತ್ರಗಳು, ಅಂದರೆ ಆಲ್ರೆಡಿ ಹಿಟ್ ಆಗಿತ್ತು ಬುಕ್ಗಳು, ಅದನ್ನು ತೊಗೊಂಡು ಮಾಡೋರು. ಅಂದರೆ ಮೆಟೀರಿಯಲ್ ಇತ್ತು. ಅದೇನೋ ಒಂದು ಫೇಸ್ ಆದಮೇಲೆ ಕಾದಂಬರಿ ಆಧಾರಿತ ಚಿತ್ರಗಳು ನಿಂತೋಯ್ತು. ಅಂದರೆ ಸಿನಿಮಾಗೋಸ್ಕರನೇ ಕತೆ ಬರೆಯೋ ಟ್ರೆಂಡ್ ಶುರು ಆಯ್ತಲ್ಲ, ಅಲ್ಲೆಲ್ಲ ಸ್ವಲ್ಪ ನಾವು ಹಿಂದೆ ಬಿದ್ವಿ ಅನಿಸುತ್ತೆ. ಆವಾಗ ರೀಮೇಕ್ಗಳು ಬಂದ್ಬಿಟ್ರು. ಅಫ್ಕೋರ್ಸ್ ಆದರೂ ಕೂಡ ಇವರು ರಾಜ್ಕುಮಾರ್ ಅವರ ಸಂಸ್ಥೆ ಏನಿತ್ತು ಅದು ಮಾತ್ರ
ಅವ್ರ ಕತೆ ಸೆಲೆಕ್ಷನಲ್ಲಿ ಸೂಪರ್ ಆಗಿದ್ರು. ಅವರು ಟಿ ಕೆ ರಾಮರಾವ್ ಅವ್ರ ಕತೆಗಳು ಅಂದರೆ ಒಟ್ಟಿನಲ್ಲಿ ಅದೊಂದು ಸ್ಕ್ರಿಪ್ಟಲ್ಲಿ ಸ್ಟ್ರಾಂಗ್ ಆಗಿತ್ತು ಅವ್ರದ್ದು. ಸೊ ಹಾಗಾಗಿ ಅವ್ರದ್ದು ಸಕ್ಸಸ್ ರೇಷಿಯೋ ಜಾಸ್ತಿ ಇತ್ತು. ಸೊ ನನಗೆ ಅದು ಏನದು ಅದೇ ಹೇಳಿದ್ನಲ್ಲ, ಅವ್ಳು ಯಾವುದಾದ್ರೂ ನಂಗೆ ತುಂಬ ಇಂಟೆನ್ಸ್ ಆಗಿ ಕಾಡಿದ್ರೆ ನಾನು ಅದ್ರ ರಿಸರ್ಚಿಗೆ ಹೋಗ್ಬಿಡ್ತೀನಿ. ಸೊ ಏನು ಮಾಡಿದ್ರೆ ಕತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನಾನು ಆ ಜರ್ನಿಗೆ ಬಿದ್ದುಬಿಟ್ಟೆ. ನಂದು ಆ್ಯಕ್ಟಿಂಗು ಅದು ಎಲ್ಲ ಬಿಟ್ಬಿಟ್ಟು ಸ್ಟೋರಿ ರೈಟರ್. ಸೊ ಸೂರ್ಯ ಕರೆದಾಗ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ಸ್ಟೋರಿ ಡಿಸ್ಕಷನ್. ಸೊ ಸೆಕೆಂಡ್ ಹಾಫಲ್ಲಿ ನಂದು ಕಾಂಟ್ರಿಬ್ಯೂಷನ್ ಇದೆ ಆ ಸಿನಿಮಾದಲ್ಲಿ. ಹಿಂಗೆ ಮಾಡಿದ್ರೆ ಹೆಂಗೆ, ಹಂಗೆ ಮಾಡಿದ್ರೆ ಹೆಂಗೆ. ಸೊ ಸೂರ್ಯ ಫಸ್ಟ್ ಲೈನ್ ಹೇಳ್ದ, ಸೊ ಈ ಥರ ಒಬ್ಬ ಇರ್ತಾನೆ ಅವ್ನ ಕ್ಯಾರೆಕ್ಟರ್. ಆಮೇಲೆ ಅದು ತುಂಬ ನನಗೆ ಈ ರಾಘಣ್ಣನ ಜೊತೆ ಕೂತ್ಕೊಂಡ್ವಿ ಆ ಸಿನಿಮಾದ ಕತೆ ಡಿಸ್ಕಷನ್ ಟೈಮಲ್ಲಿ. ಸೂರ್ಯದೇನೆಂದರೆ ಅವ್ನು ಮಾಡ್ತಾ ಇದ್ದಿದ್ದ ಪಾತ್ರಗಳೆಲ್ಲ ಅನಾಥ ಪಾತ್ರಗಳು. ಅಂದರೆ ಹೀರೋಗೆ ಅಪ್ಪ ಇರಲ್ಲ, ಅಮ್ಮ ಇರಲ್ಲ. ರಾಘಣ್ಣವ್ರು ಇಲ್ಲ, ತಾಯಿ ಬೇಕು ಅಂತ. ನನಗದು ಕ್ಯೂರಿಯಾಸಿಟಿ, ಬಿಕಾಸ್ ಅವ್ರದ್ದೊಂದು ಪರಂಪರೆ ಇದೆ. ತಾಯಿ ಏನಕ್ಕೆ ಬೇಕು ಅಂತಿದ್ದಾರೆ ಇವರು, ಅದೆಲ್ಲ ನನಗೆ ಲೆಸನ್ಸ್. ಅಂದರೆ ಆಮೇಲೆ ಅದು ಅರ್ಥ ಆಗಿದ್ದೇನೆಂದರೆ ತಾಯಿ ಸೆಂಟಿಮೆಂಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಂಟಿಮೆಂಟ್ ಕನ್ನಡ ಸಿನಿಮಾಗಳಲ್ಲಿ, ಅಥವಾ ಇಂಡಿಯನ್ ಸಿನಿಮಾ ಅಂತಾನೆ ತಗೊಂಡ್ರು, ಇನ್ಕ್ಲೂಡಿಂಗ್ KGF. ತಾಯಿ ಇಂಪಾರ್ಟೆಂಟ್ ಆಗ್ತಾಳೆ. ಅವ್ನು ಕೆಟ್ಟ ದಾರಿಗೆ ಯಾಕೆ ಹೋದಂದ್ರೆ ತಾಯಿ ಹೇಳ್ಕೊಟ್ಲು, ಓಕೆ. ನಾರ್ಮಲ್ ಆಗಿ ಅವ್ನು ಕೆಟ್ಟ ದಾರಿ ಹಿಡ್ದಂದ್ರೆ ಒಪ್ಪಲ್ಲ ನಾವು. ಆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರು ಹಿಂಗೆ ಹೇಳಿದ್ದಾರೆ, ಓಕೆ. ಹೌದು. ಸೊ ಅಲ್ಲಿ ನನಗೆ ಅರ್ಥ ಆಗಿದ್ದು, ಜಾಕಿ ಏನೇ ಮಾಡಿದ್ರು, ಏನೇ ಸಾಧಿಸಿದ್ರು, ಕಡೆಗೆ ಬಂದು ತಾಯಿಗೆ ಒಪ್ಪಿಸ್ಬೇಕು. ಸೊ ತಾಯಿ ಕಳಿಸ್ತಾಳೆ ಅಲ್ಲಿ ಅವನ ಕ್ಯಾರೆಕ್ಟರ್ಗೆ. ನೀನೇ ಹೇಳ್ತಿದ್ದಲ್ಲಪ್ಪ ನಿನ್ನ ಫ್ರೆಂಡ್ ಪರಂಗಿಸಿನ ಅಂತ ಅಂದ್ಕೊಂಡು, ಈಗ ನಿನ್ನ ಫ್ರೆಂಡ್. ಆಮೇಲೆ ಇವನು ಜಾಕಿ ಆ ಪಾತ್ರ ಏನು ಮಾಡಿರುತ್ತೆ ಅಂದರೆ, ಹೋಗಿ ಆ ಹುಡುಗಿ ಅಪ್ಪ ಜೊತೆ ಬೇರೆ ಮಾತಾಡ್ಬಿಟ್ಟಿರ್ತಾರೆ, ಕಟ್ಕೊಡಿ ಏನು ನಿಮ್ಗೆ ಈಗ, ಮದುವೆ ಮಾಡಿಸಿ ಅಂತ. ಆಮೇಲೆ ಓಡೋದ್ಮೇಲೆ ಬಿಡು, ನನಗೂ ಹೇಳ್ದೆ ಓಡೋದು ನನಗೂ ಸಂಬಂಧ ಇಲ್ಲ ಅಂತ ಇರ್ತದೆ ಜಾಕಿ. ಅವಾಗ ಅವರಮ್ಮ ಪರ್ಕೆ ತೊಗೊಂಡು ಹೊಡಿತಾರೆ. ಅಲ್ಲೂ ಒಂದು ದೊಡ್ಡ ಡಿಸ್ಕಷನ್ ಆಯ್ತು, ಅಯ್ಯೋ ಅಪ್ಪು ಸರ್ನ ಪರ್ಕೆ ತೊಗೊಂಡು ಹೊಡಿಯೋದ ಹಂಗೆ ಅಂತ. ಅಪ್ಪು ಸರ್ ಅಲ್ಲಪ್ಪ, ತಾಯಿ ಮಗ, ಅದು ತಾಯಿ ಮಗ ಹಂಗಿರ್ತಾರೆ ಅಂತ ಹೇಳಿ ಆಮೇಲೆ ಅದು ಬಂತು. ಸೊ ಫಸ್ಟ್ ಇದ್ದಿದ್ರಲ್ಲಿ ಏನಂದ್ರೆ, ಜಾಕಿ ತಾನೇ ಓನ್ ಆಗಿ ಹುಡ್ಕಕ್ಕೆ ಹೋಗ್ತಾನೆ, ಎಲ್ಲೋದ್ಲುಗಳು ಅಂತ ಫಸ್ಟ್ ಲೈನ್ ಇದ್ದಿದ್ದು. ಆಮೇಲೆ ಅದು ತಾಯಿ ಬಂದ್ಮೇಲೆ ಅದು ಹಂಗೆ ಚೇಂಜ್ ಆಯ್ತು. ಸೊ ಈ ಥರ ಒಂದೊಂದೇ ಎಲಿಮೆಂಟ್ಸು ತಿಳ್ಕೊತಾ ಹೋದೆ, ಏನೇನು ಬೇಕು ಸಿನಿಮಾಗೆ ಹಾಗೆ ಹೀಗೆ ಅಂತ. ಸೊ ಅದೊಂದು ಜರ್ನಿ ಅದು ಆಯ್ತು. ಆಮೇಲೆ ದೊಡ್ಡ ಮನೆ ಹುಡುಗ ಕತೆ ಮಾಡಿದೆ, ಆ ಥರ ಒಂದಷ್ಟು ಸಿನಿಮಾ. ಅಪ್ಪು ಅವ್ರ ಜೊತೆ ಮತ್ತೆ ಹಾಗಿದ್ರೆ ನೀವು ಇಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ ಅಂದರೆ ಅಪ್ಪು ಅವ್ರ ಜೊತೆ ಒಡನಾಟ ಚೆನ್ನಾಗೇ ಇರುತ್ತೆ, ಫ್ರೆಂಡ್ಶಿಪ್ ಇರುತ್ತೆ. ಹೇಗೆ ಇತ್ತು ನಿಮ್ಮ ಅವರ ಫ್ರೆಂಡ್ಶಿಪ್ ಅಂತಲ್ಲ, ಬಿಕಾಸ್ ನಾನು ಅವ್ರನ್ನ ಅಣ್ಣವ್ರ ಮಗ, ಒಬ್ಬ ಸಾಧಕ ಅನ್ನೋ ಥರನೇ ನೋಡ್ತೀನಿ. ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋಷ್ಟು ಅದಕ್ಕೆ ಹೋಗಲ್ಲ. ಈಸ್ ಆಲ್ವೇಸ್ ಅನ್ ಇನ್ಸ್ಪಿರೇಷನ್. ಸೊ ನಾನು ಯಾವತ್ತೂ ಅವ್ರನ್ನ ಆಸ್ಥಾನದಲ್ಲೇ ನೋಡ್ತಾ ಇದ್ದಿದ್ದು. ನನಗೆ ಫಸ್ಟ್ ನೆನಪಿದೆ, ಅವ್ರದ್ದು ಇನ್ನೂ ಅಪ್ಪು ಸಿನಿಮಾನೂ ರಿಲೀಸ್ ಆಗಿರಲಿಲ್ಲ. ನಾನು ಅವಾಗ ಎಡಿಟ್ರಲ್ಲ, ಅವರ ಅವರು ಕರೆಕ್ಟ್. ಇದೊಂದು ಇಂಪಾರ್ಟೆಂಟು. ಆ್ಯಕ್ಚುಲಿ ನಾನು ಸ್ವಲ್ಪ ಆ್ಯಕ್ಟಿಂಗ್ನ ಸೀರಿಯಸ್ ಆಗಿ ತೊಗೊಳೋದಕ್ಕೂ ಅಪ್ಪು ಸರೇ ಕಾರಣ. ಬೆಳದಿಂಗಳಾಗಿ ಬಾ ಅಂತ ಅವರು ಕಂಪ್ನಿಯಿಂದ ಒಂದು ಸೀರಿಯಲ್ ಮಾಡಿದ್ರು. ಅದಕ್ಕೆ ಶೇಷಾದ್ರಿ ಅಂತ ನನ್ನ ಜೊತೆ ಒಂದಷ್ಟು ಸೀರಿಯಲ್ಗಳು ವರ್ಕ್ ಮಾಡಿದ್ದವರು. ಆ್ಯಕ್ಚುಲಿ ಹೇಳಿದೆ ಗೊತ್ತಾ, ಫಸ್ಟ್ ನಾವಿಬ್ಬರು ಒಂದು ಪ್ರೊಡ್ಯೂಸ್ ಮಾಡೋಕ್ಕೆ ಇನ್ನೊಬ್ಬ ವ್ಯಕ್ತಿ ದುಡ್ಡು ಕೊಡ್ಕೊಂಡು ಶೇಷಾದ್ರಿ ಅಂತ. ಸೊ ಬೆಳದಿಂಗಳಾಗಿ ಬಾ ಅಂತ ಸೀರಿಯಲ್ ಇದಾಯಿತು. ಅದಕ್ಕೆ ಒಬ್ಬ ಫಾರಿನ್ ರಿಟರ್ನ್ಡ್ ಕ್ಯಾರೆಕ್ಟರ್ ಬೇಕಿತ್ತು. ತುಂಬ ಹುಡುಕ್ತಾ ಇದ್ರು. ನಾನು ಮತ್ತೆ ತಿರ್ಗಾ ಇದಕ್ಕೆ ಹೋಗ್ಬಿಟ್ಟಿದ್ದೆ, ಇದು ಎಡಿಟಿಂಗಿಗೆ. ಅವ್ರದ್ದೇ ಸಹನ ಅಂತ ಒಂದು ಸೀರಿಯಲ್ ಇತ್ತು, ಆ ಸೀರಿಯಲ್ ಎಡಿಟ್ ಮಾಡಿದ್ದೆ ನಾನು. ಸೊ ಹಾಗಾಗಿ ಅಲ್ಲಿ ಪರಿಚಯ ಆಗಿದ್ದೆ. ಅವಾಗ ತಾನೇ ಏನಾಗಿತ್ತು, ಈ ಡೆಕ್ಗಳಿತ್ತಲ್ಲ ಹಳೇದು, ಅದರಿಂದ ಕಂಪ್ಯೂಟರ್ ಕಡೆಗೆ ಶಿಫ್ಟ್ ಆಗ್ತಾ ಇತ್ತು ಎಲ್ಲಾನು. ಕಂಪ್ಯೂಟರ್ ಎಡಿಟಿಂಗ್ ಅದೆಲ್ಲ ಸ್ಟಾರ್ಟ್ ಆಗ್ತಿತ್ತು. ಅಪ್ಪು ಸರ್ಗೆ ಹೊಸ ಟೆಕ್ನಾಲಜಿ ಅಂದರೆ ತುಂಬ ಆಸೆ. ಸೊ ನಾನು ಎಡಿಟರ್ ಆಗಿದ್ನಲ್ಲ, ಸೊ ನನ್ನ ಜೊತೆ ಕೇಳೋರು ಸುಮಾರು, ಇವಾಗ ಇದು ಹೆಂಗೆ ನಡೆಯುತ್ತೆ, ಏನು ನಡೆಯುತ್ತೆ. ಆಮೇಲೆ ಯಾವುದೋ ಡೆಕ್ ಬೇಕಿತ್ತು, ಅದ್ರದ್ದು ನಂಬರ್ ಬರ್ಸ್ಕೊಂಡಿದ್ರು. ಫಾರಿನ್ಗೆ ಹೋಗಿದಾಗ ಅಲ್ಲಿಂದ ತಂದಿದ್ರು, ಸಿಂಗಾಪುರಿಂದ ತಂದಿದ್ರು. ತಂದ್ಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆ್ಯಕ್ಚುಲಿ ನನ್ನ ಅವ್ರ ಮನೆಗೆ ಕರೆಸ್ತಿದ್ರು. ಫಸ್ಟ್ ಟೈಮ್ ನಾನು ಹೋಗಿದ್ದು, ನನ್ಗೆ ಗೊತ್ತಿಲ್ಲ, ಬನ್ನಿ ಅಂತ ಅಂದರು. ಏನು ಹೇಳಿಲ್ಲ, ಸೀದಾ ಹೋದೆ. ಈಗ ಯಾರೇ ಆಗಲಿ ಅವ್ರ ಮನೆ ಒಳಗಡೆ ಹಂಗೆ ಎಂಟ್ರ್ ಆಗೋದು. ಇವಾಗ ಓಕೆ, ನಮಗೆ ಸರಿಸಮಾನವ್ರಾದ್ರೆ ಆರಾಗ ನುಗ್ಬಿಡ್ತಿದ್ದೆ. ಅವ್ರು ಬಂದ್ಬಿಟ್ಟು ಹಿಂಗೆ ಹೋಗ್ಬಿಟ್ರು. ನಾನು ಹೋಗ್ಬಿಟ್ಟು ನಿಂತೆ ಹಾಲ್. ನನಗೆ ಗೊತ್ತಾಗ್ಲಿಲ್ಲ ನಾನು ಮುಂದೆ ಹೋಗ್ಬೋದಾ ಇಲ್ವಾ, ನಾನು ಇಲ್ಲೇ ಕಾಯ್ಬೇಕಾ, ಮತ್ತೆ ನನ್ನ ಇನ್ಸ್ಟ್ರಕ್ಷನ್ ಬರುತ್ತಾ ಅಂದ್ಬಿಟ್ಟು ಸುಮಾರು ಹೊತ್ತು ಅಲ್ಲೇ ಇದ್ದೆ. ಆಮೇಲೆ ಅವ್ರು ಯಾಕೆ ನಿಂತಿದ್ದೀರಾ ಬನ್ನಿ, ತುಂಬ ನನಗೆ ಅದು ನಂಬಕ್ಕೆ ಆಗಲಿಲ್ಲ. ಸರಿ ಕರ್ಕೊಂಡೋದ್ರು, ಒಳಗಡೆ ಕರ್ಕೊಂಡೋದ್ರೆ
ಅಣ್ಣವರು ಪಾರ್ವತಮ್ಮ ಕೂತಿದ್ದಾರೆ. ಓಪ್ಪ ಅದು ನೋಡಿದ ತಕ್ಷಣ ನಂಗೆ ಶಾಕ್ ಆಗ್ಬಿಟ್ಟು ನನಗೆ ಅನ್ಕೊಂಡೇ ಇರಲಿಲ್ಲ ನನ್ನ ಆ ಥರ ಮೊಮೆಂಟಲ್ಲಿ ನೋಡ್ತೀನಿ ಅಂತ. ನಾನು ಸ್ಟನ್ ಆಗಿದ್ದಕ್ಕೆ ಅವತ್ತೇನು ಮಾತಾಡಲಿಲ್ಲ, ಬರೀ ಅವ್ರಿಬ್ಬರನ್ನ ನೋಡ್ಕೊಂಡೇ ಇದ್ಬಿಟ್ಟೆ. ಆ್ಯಕ್ಚುಲಿ ಆಮೇಲೆ ಪಾರ್ವತಮ್ಮ ಅವ್ರು ಏನೋ ಮಾತಾಡ್ಸಿದ್ರು, ಮೋಸ್ಟ್ಲಿ ಅವ್ರಿಗೆ ಅನಿಸುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗಾಬರಿ ಆಗ್ಬಿಟ್ಟಿದ್ದಾನೆ ಹುಡುಗ ಅಂತ. ನಾವು ಮಾತಾಡ್ಸಿದ್ಮೇಲೆ ಆಮೇಲೆ ಕೂತ್ಕೊಂಡು ಅಲ್ಲಿ ಅವಾಗ ಹೇಳ್ತಾ ಇದ್ರು, ಅವ್ರ ಅಪ್ಪನಿಗೆ ಹೇಳ್ತಾ ಇದ್ರು, ಅಪ್ಪ ಇದು ಇವಾಗ ಸೀರಿಯಲ್ ಎಲ್ಲ ಬರುತ್ತಲ್ಲ ಇದರಲ್ಲೇ ಮಾಡ್ತಾರೆ ಎಡಿಟಿಂಗ್ ಹಂಗೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಆಮೇಲೆ ಇನ್ನೊಂದು ಇನ್ಸಿಡೆಂಟು ಅಪ್ಪು ಸರ್ದು ಕಂಠೀರವಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ. ಅಪ್ಪು ಸರ್ ಡೈಲಿ ಹೋಗ್ತಾ ಇದ್ರು. ಅಷ್ಟೊತ್ತಿಗೆ ಅಣ್ಣವ್ರು ತೀರ್ಕೊಂಡಿದ್ರು. ಡೈಲಿ ಅವ್ರ ಸಮಾಧಿಗೆ ಹೋಗ್ಬಿಟ್ಟು ಬರೋದು ಅವ್ರದ್ದು. ಬೆಂಗಳೂರಲ್ಲಿ ಇದ್ದಾಗೆಲ್ಲನೂ ಡೈಲಿ ಹೋಗಿ ಬರ್ತಾರೆ. ಸೊ ಆ ಕಂಠೀರವಲ್ಲಿ ಸ್ಟುಡಿಯೋದಲ್ಲಿ ಒಂದು ರೋಡ್ ಇದೆ. ಆ ರೋಡಲ್ಲಿ ನಾನು ನಿಂತಿರ್ತೀನಿ, ಯಾವುದೋ ಶಾರ್ಟ್ ಏನು ಹಂಗೆ ಹಾಕ್ಬೇಕಾದ್ರೆ ಅಪ್ಪು ಸರ್ದ ಕಾರು ಬಂತು. ಸೊ ಹಿಂಗೆ ಪಾಸ್ ಆಗುತ್ತೆ ಹೋಗುತ್ತೆ ಅಂತ ನಮಗೆ ನೋಡಿದ್ರೆ ಕಾರ್ ನಿಲ್ತಾಗ ನೋಡಿದೆ, ಮೋಸ್ಟ್ಲಿ ಯಾರನ್ನ ನೋಡಕ್ ಬರ್ತಿದಾರೆ ಅವರು, ಯಾರಿರ್ಬೋದು ಅಂತ ನೀವಂತ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಆ ವ್ಯಕ್ತಿ ನನ್ನೇ ಯಾಕೆ, ನಾನು ಇದರಲ್ಲಿ ಅಂದರೆ ಕೆಲಸ ಮಾಡ್ತಿರೋದು ಒಬ್ಬ ಎಡಿಟರ್ ಕೆಲಸ ಮಾಡಿದೆ, ಅವಾಗ ಇನ್ನೂ ಅಷ್ಟೇ ಆಗಿದ್ದು. ಬಂದು ನನ್ನ ಮಾತಾಡಿಸ್ತಾ ಇದ್ದಾರೆ. ಅವಳು ಮತ್ತೆ ಶಾಕ್ ಆಯಿತು, ಏನಿರೋ ಇಷ್ಟೊಂದು ಡೌನ್ ಟು ಅರ್ತ್ ಇರೋಕ್ಕೆ ಸಾಧ್ಯನಾ ವ್ಯಕ್ತಿ ಅಂತ. ಸೊ ಅದಕ್ಕೆ ನಮ್ಮ ಸಿನಿಮಾಗೂ ಕಾಣದಂತೆ ಅಂದರೆ ಅವ್ರದ್ದು ಅವಾಗ ಫೇಮಸ್ ಆಗಿತ್ತಲ್ಲ ಸಾಂಗು. ಸೊ ನಾನು ಹೀರೋ ಆಗಿದ್ದ ಸಿನಿಮಾದಲ್ಲಿ ಅದು ಅಂದರೆ ಗೋಸ್ಟ್, ಸುಮಾರು ಜನಕ್ಕೆ ಕಾಣಿಸಲ್ಲ. ಸೊ ಹಾಗಾಗಿ ಕಾಣದಂತೆ ಮಾಯಾವದನಂತ ಇಟ್ಟಾಗ ಸಿನಿಮಾಗೆ ಅದು ಜಸ್ಟಿಸ್ ಕೊಡುತ್ತೆ ಅಂತ ಅಂದ್ಬಿಟ್ಟು ಆ ಟೈಟ್ಲು ಇಟ್ಟಿದ್ವಿ. ಅವ್ರು ಯಾವತ್ತಾದ್ರೂ ನಿಮ್ಗೆ ಹೇಳಿದ್ರಾ, ನೀವು ಇಬ್ಬರು ಸೇರಿ ಒಂದು ಮೂವಿ ಮಾಡೋಣ ಅಂತ? ನಿಮ್ಮ ಜೊತೆ ಅಷ್ಟು ವರ್ಕ್ ಮಾಡಿದ್ರಲ್ಲ, ನಿಮ್ಮ ವರ್ಕ್ ಅವ್ರಿಗೆ ಗೊತ್ತಿತ್ತಲ್ಲ? ಆ್ಯಕ್ಚುಲಿ ಕಾಣದಂತೆ ಮಾಯಾವದನ ಸಿನಿಮಾದಲ್ಲಿ ನಾವು ಅವ್ರಿಗೆ ಒಂದು ಹಾಡು ಹೇಳೋದಕ್ಕೆ ಕರೆಸಿದ್ದೆ. ಅಂದರೆ ನನ್ನ ಇಂಟ್ರೆಸ್ಟ್ ಗೊತ್ತಿತ್ತು, ಸ್ಕ್ರಿಪ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಅಂತ. ಸೊ ಅವಾಗ ಕರೆದಿದ್ರು. ಅವಾಗ ಅವರು PRK ಪ್ರೊಡಕ್ಷನ್ಸಲ್ಲಿ ಸುಮಾರು ಇದು ಮಾಡ್ತಾಯಿದ್ರು. ಅವಾಗ ಅವ್ರು ಕರೆದ್ರು, ಬನ್ನಿ ನನ್ನ ಹತ್ರ ಸುಮಾರು ಸ್ಕ್ರಿಪ್ಟ್ಸ್ ಇದೆ, ಅದು ಡಿಸ್ಕಸ್ ಮಾಡೋಣ ಅಂತ. ನನಗೆ ಹೋಗೋಕ್ಕಾಗಲಿಲ್ಲ. ಅಂದರೆ ಸಿನಿಮಾ ರಿಲೀಸ್ ಟೈಮ್ ಅದು ಮುಗಿಸ್ಕೊಂಡು ಹೋಗೋಣ ಅನ್ನೋ ಥರದ್ದೇನೋ ಇತ್ತು. ಆಮೇಲೆ ಆ ಸಿನಿಮಾ ನಾವು ಅನ್ಕೊಂಡಿದ್ದ ರೇಂಜ್ಗಲ್ಲ, ಏನೂ ಆಗಲಿಲ್ಲ ಆ ಸಿನಿಮಾ. ಸೊ ಆವಾಗ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಬಟ್ ಅವ್ರು ಕೇಳಿದ್ರು ಅವಾಗ, ಬನ್ನಿ ಅಂದರೆ ಅವ್ರಿಗೆ ಅನಿಸಿತ್ತು, ಓಕೆ ಏನೋ ಇದೆ ಸ್ಕ್ರಿಪ್ಟಲ್ಲಿ ಏನಾದರೂ ಮಾಡ್ಬೋದು ಅಥವಾ ಮುಂದೆ ಒಂದಷ್ಟು ಪ್ರಾಜೆಕ್ಟ್ಸ್ ಮಾಡ್ಬೋದು ಅಂತ ಇತ್ತು ಅವ್ರ ತಲೆಯಲ್ಲಿ. ಬಟ್ ಅದಾದಮೇಲೆ ಇವಾಗ ಸ್ಕ್ರಿಪ್ಟ್ ಅಂತ ಹೇಳ್ತೀನಲ್ಲ, ನನಗೆ ಸ್ವಲ್ಪ ಈ ಪರ್ಫೆಕ್ಷನ್ ಹುಚ್ಚು. ಒಂದು ಲೋಫರ್ರೆ ಫಸ್ಟು ಇಣಕ್ಕೆ ನೋಡೋಕೆ ಹೋಗಿದ್ದ ಅವನು, ಜನಕ್ಕೆ ಆ ಥರ ಟ್ವಿಸ್ಟ್ ಕೊಡಬಾರ್ದು ಅಂತ ತಲೆಯಲ್ಲಿ